ಗೋಪಿ ಸೇನಾ ಕಾರ್ಯಕ್ರಮದ ಎಲ್ಲ ವೈಷ್ಣವಿಯರಿಗೂ ಭಕ್ತರಿಗೂ ಸ್ವಾಗತ ಸುಸ್ವಾಗತ ಮತ್ತು ನನ್ನ ಒಂದು ಅನಂತ ಕೋಟಿ ದಂಡವತ್ ಪ್ರಣಾಮಗಳು. ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾವು ಮೊಟ್ಟ ಮೊದಲನೇದಾಗಿ ಮಂಗಳಾಚರಣೆಯಿಂದ ಪ್ರಾರಂಭಿಸೋಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಂ ಮನೋಭೀಷ್ಟಂ ಸ್ಥಾಪಿತಂ ಮೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂ ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂ ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಿ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಇವತ್ತಿನ ಈ ಒಂದು ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ವೈಷ್ಣವ ಕೀರ್ತನೆಯನ್ನ ಹೇಳಲು ಭಕ್ತಿನಿ ವಿನುತಾ ಮಾತಾಜಿಯವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ನಾನು ಗೋಪಿ ಸೇನಾ ವತಿಯಿಂದ ಸ್ವಾಗತವನ್ನ ಕೋರುತ್ತೇನೆ. ಮಾತಾಜಿ ಹರೇ ಕೃಷ್ಣ. ಮಾತಾಜಿಯವರ ಬಗ್ಗೆ ಒಂದು ಕಿರುಪರಿಚಯ. ಇವರು ಮಾತಾಜಿಯವರು ಮೂಲತಃ ಶಿವಮೊಗ್ಗದವರಾಗಿದ್ದಾರೆ. ತುಂಬಾ ವಿನಮ್ರ ಭಕ್ತರಾಗಿದ್ದು ಮಾತಾಜಿಯವರು ಸುಮಾರು 8 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ. ಇವರು ಗುರು ಆಶ್ರಯವನ್ನು ಸಹ ಮಾತಾಜಿಯವರು ತೆಗೆದುಕೊಂಡಿರುತ್ತಾರೆ ಮತ್ತು ಇವರು ಮಾತಾಜಿಯವರು ಮಂಜರಿ ಕಾರ್ಯಕ್ರಮವನ್ನು ಸಹ ನಡೆಸುತ್ತಿದ್ದಾರೆ. ಇವರ ಮಂಜರಿಯ ಒಂದು ಗುಂಪಿನ ಹೆಸರು ರೂಪ ಮಂಜರಿ ಅಂತ. ಈ ರೂಪ ಮಂಜರಿಯ ಒಂದು ಮಂಜರಿ ಕಾರ್ಯಕ್ರಮವನ್ನ ಮಾತಾಜಿಯವರು ನಿಮಿಷಾಂಬ ದೇವಸ್ಥಾನ ಶಿವಮೊಗ್ಗದಲ್ಲಿ ಅಲ್ಲಿ ನಡೆಸುತ್ತಿದ್ದಾರೆ. ಮಾತಾಜಿಯವರು ಇನ್ನೂ ತುಂಬಾ ಸೇವೆಗಳನ್ನು ಸಹ ಮಾಡುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಶೀಲ ಪ್ರಭುಪಾದರ ಒಂದು ಪುಸ್ತಕ ವಿತರಣಾ ಸೇವೆಯನ್ನು ಮಾತಾಜಿಯವರು ತುಂಬಾ ಚೆನ್ನಾಗಿ ಮಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ವಿನುತಾ ಮಾತಾಜಿ, ನಿಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ನಾನು ನಮಗೆ ಸ್ವಾಗತವನ್ನ ಕೋರುತ್ತೇನೆ. ಮಾತಾಜಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಓವರ್ ಟು ಯು ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಎಲ್ಲರಿಗೂ ದಂಡವತ್ ಪ್ರಣಾಮ ಮಾತಾಜಿ. ಮಾತಾಜಿ ಸ್ಟಾರ್ಟ್ ಮಾಡ್ಲಾ ಮಾತಾಜಿ? ಎಸ್ ಮಾತಾಜಿ, ಸ್ಟಾರ್ಟ್ ಮಾಡಿ. ಎಸ್ ಮಾತಾಜಿ. ಶ್ರೀ ರಜಧಾಮ ಮಹಿಮಾಮೃತ ಹೇಳ್ತೀನಿ ಮಾತಾಜಿ. ಜಯ ರಾಧೆ ಜಯ ಕೃಷ್ಣ ಜಯ ವೃಂದಾವನ ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ. ಜಯ ರಾಧೆ ಜಯ ಕೃಷ್ಣ ಜಯ ವೃಂದಾವನ ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ. ಶ್ಯಾಮ ಕೊಂಡರಾದ ಗಿರಿ ಗೋವರ್ಧನ
कालिंदी जमुना जय जय महावान केशी घाट वंशी भट द्वादश जहाँ सब लीला कोइलो श्री नंदानंदान श्री नंदा यशोदा जय जय गोपगायन श्री दामादि जय जय दिनुवत्सगान जय ऋषभानु कीर्तिदासुंदारी जय पौर्णमासी जय अभियानगारी जय जय गोपीश्वर वृंदावन माजा जय जय कृष्णा सखा बटु द्विज राजा जय राम घाटा जय रोहिणी नंदन जय जय वृंदावन बासी जत जान जय द्विज पत्नी जय कन्यादान भक्ति तेजहारा पाइलो गोविंदा चरण श्री रासा मंडल जय जय राधा श्यामा जय जय रासा लीला सर्व मनोरम जय जय ज्वाला रसा सर्वरस सार परकीय भावे जहाँ ब्रजते प्रचारा श्री जानवपाद पद्म कोरिया स्मरण दीना कृष्ण दासा को हे नाम संकीर्ताना जयो राधे जयो कृष्णा जय वृंदावन श्री गोविंद गोपीनाथ मदना मोहन श्री गोविंद गोपीनाथ मदना मोहन हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय श्री प्रभुपद श्री प्रभुपद जय गुरुदेवा जय गुरुदेवा नित्य गौर हरि बोल हरि बोल हरि बोल हरि बोल जय जय सीतानाथ प्रेमानंदे हरि हरि बोल ಕೃಷ್ಣ ಮಾತಾಜಿ ಜೈ ಹರಿ ಬೋಲ್ ಮಾತಾಜಿ. ತುಂಬಾ ಸುಂದರವಾಗಿ ಕೀರ್ತನೆಯನ್ನು ಹಾಡಿದ್ದೀರಾ ಮಾತಾಜಿ. ಜೈ. ಇಲ್ಲ ಸ್ವಲ್ಪ ಪ್ರಯತ್ನ ಅಷ್ಟೇ ಮಾತಾಜಿ. ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಮಾತಾಜಿ. ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಮಾತಾಜಿ. ರೂಪಿಸಿದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು ಮಾತಾಜಿ. ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ
ಗೋಪಿಸೇನೆಗೆ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಖಂಡಿತ. ಪ್ರಣಾಮ Thank you so ಮಾತಾಜಿ. much ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ನಾವೆಲ್ಲರೂ ಸಹ ತುಂಬಾ ಉತ್ಸಾಹದಿಂದ ಕಾತುರದಿಂದ ಕಾಯುತ್ತಿರುವಂತಹ ಒಂದು ಕಾರ್ಯಕ್ರಮ ಇಂದಿನ ಒಂದು ಪ್ರವಚನ. ಇವತ್ತಿನ ಒಂದು ಪ್ರವಚನಕಾರರು ಆದರಣೀಯ ಅನುತ್ತಮ ವಿಲಾಸಿನಿ ಮಾತಾಜಿಯವರು. ಮಾತಾಜಿಯವರು ಕಳೆದ ವಾರ ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ನಮಗೆಲ್ಲರಿಗೂ ಸಹ ತುಂಬಾ ಚೆನ್ನಾಗಿ ಎಲ್ಲರಿಗೂ ಮನತಟ್ಟಾಗುವ ರೀತಿಯಲ್ಲಿ ಮಾತಾಜಿಯವರು ನಮ್ಗೆ ತಿಳಿಸಿಕೊಟ್ಟಿರ್ತಾರೆ. ಅದರ ಒಂದು ಮುಂದುವರೆದ ಭಾಗವೇ ಇವತ್ತಿನ ಒಂದು ತರಗತಿಯಾಗಿದೆ. ಆಸುರಿ ಗುಣಗಳಿಂದ ನಾವು ಯಾವ ರೀತಿಯಾಗಿ ಮುಕ್ತಿಯನ್ನ ಪಡೆಯಬೇಕು, ಇವತ್ತು ಅದರ ಬಗ್ಗೆ ಮಾತಾಜಿಯವರು ನಮಗೆ ತಿಳಿಸಿಕೊಡಲಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಆದ್ದರಿಂದ ಅವರಿಗೆ ನಾವು ಮಾತಾಜಿಯವರನ್ನ ಸ್ವಾಗತ ಮಾಡೋಣ. ಮಾತಾಜಿಯವರಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ನಾನು ಗೋಪಿಸೇನ ವತಿಯಿಂದ ಸ್ವಾಗತವನ್ನ ಕೋರುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಅನಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಧನ್ಯವಾದ ಪ್ರಣಾಮ. ಓವರ್ Thank ಟು you ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ವಾಯ್ಸ್ ಕ್ಲಿಯರ್ ಇದೆ ಅಲ್ಲ ಮಾತಾಜಿ? ಎಸ್ ಮಾತಾಜಿ, ಕ್ಲಿಯರ್ ಇದೆ. ಓಕೆ, ಹರೇ ಥ್ಯಾಂಕ್ ಯು ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಈ ಒಂದು ಗೋಪಿ ಸೇನಾದಲ್ಲಿ ಎಲ್ಲ ಆಸೀನರಾಗಿರ್ತಕ್ಕಂಥ ಹಿರಿಯ ಒಂದು ಭಕ್ತರ ಚರಣ ಕಮಲಗಳಲ್ಲಿ ವಂದಿಸುತ್ತಾ ಮತ್ತೆ ಎಲ್ಲಾ ಭಕ್ತರಲ್ಲಿ ನಾನು ದಂಡವತ್ ಪ್ರಣಾಮಗಳನ್ನ ತಿಳಿಸುತ್ತಾ ಇವತ್ತಿನ ಒಂದು ಪ್ರವಚನವನ್ನ ಪ್ರಾರಂಭ ಮಾಡ್ತೇನೆ. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತೇನೆ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ದಂಡವತ್ ಪ್ರಣಾಮವನ್ನು ತಿಳಿಸುತ್ತಾ ಇವತ್ತಿನ ಒಂದು ಪ್ರವಚನವನ್ನ ಪ್ರಾರಂಭ ಮಾಡ್ತೇನೆ. ನಾವು ಕಳೆದ ವಾರ ದೈವಿ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಭಕ್ತರಾದವರಲ್ಲಿ ನಾವು ಯಾವ ರೀತಿ ಭಕ್ತರಾದವರು ದೈವಿ ಗುಣಗಳನ್ನ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕಳೆದ ವಾರ ತಿಳ್ಕೊಂಡ್ವಿ. ಈ ವಾರ ನಾವು ಆಸುರಿ ಗುಣಗಳು ಅಂತಂದ್ರೆ ಪ್ರಭುಪಾದರು ಏನ್ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಹೋದ್ವಾರ ಅಂದ್ರೆ 16ನೇ ಶ್ಲೋಕದಲ್ಲಿನೇ ದೈವಿ ಗುಣಗಳನ್ನು ಹೇಳಿದ್ದಾರೆ, ಆಮೇಲೆ ಆಸುರಿ ಗುಣಗಳ ಬಗ್ಗೆನೂ ಸಹಿತ ಪ್ರಭುಪಾದರು ವಿವರಣೆಯನ್ನ ನೀಡಿದ್ದಾರೆ. ಅದರಲ್ಲಿ ದೈವಿ ಗುಣಗಳು ಅಂತಂದ್ರೆ 1ರಿಂದ 3ನೇ ಶ್ಲೋಕದವರೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ದೈವಿ ಗುಣಗಳ ಅದ್ರ ಬಗ್ಗೆ ಏನ್ ಮಾಡಿದ್ರು ವಿವರಣೆಯನ್ನ ನೀಡಿದ್ರು. ಬಟ್ ಏನು ಅಂತಂದ್ರೆ ಇಲ್ಲಿ 4ರಿಂದ 22ನೇ ಶ್ಲೋಕದವರೆಗೆ ಶಿಲ ಪ್ರಭುಪಾದರು ಅಂದ್ರೆ ಭಗವಂತ ಹೇಳಿರೋದಿದ್ದು ಆಸುರಿ ಗುಣಗಳ ಬಗ್ಗೆ, ಅದನ್ನ ಪ್ರಭುಪಾದರು ಆ ಒಂದು ಭಾವಾರ್ಥದಲ್ಲಿ ಅದನ್ನ ವಿವರಣೆಯನ್ನ ನೀಡಿದ್ದಾರೆ. ಇಲ್ಲಿ 4ರಿಂದ 22ನೇ ಶ್ಲೋಕ ತನಕನೂ ಆಸುರಿ ಗುಣಗಳ ಬಗ್ಗೆ ಬರುತ್ತೆ. ಬಟ್ ನಾನು ಅದನ್ನ ಎಲ್ಲ ಸಮರೈಸ್ ಮಾಡ್ಕೊಂಡು ಒಂದು ಶ್ಲೋಕವನ್ನ ತಗೊಂಡು ಅದರಲ್ಲಿ ಇಂಪಾರ್ಟೆಂಟ್ ಎಷ್ಟು ಆಸುರಿ ಗುಣಗಳು ಇರ್ತವೆ ಅದನ್ನ ತಗೊಂಡ್ಬಿಟ್ಟು ನಾನು ಇಲ್ಲಿ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಯಾರು ಆಸುರಿ ಗುಣಗಳ ಸ್ವಭಾವ ಏನು, ಆಸುರಿ ಗುಣಗಳು ಯಾವ್ಯಾವ ಇರುತ್ತೆ ಅಂತ ತಿಳ್ಕೊಂಡ್ಮೇಲೆ ಅದರಿಂದ ನಾವು ಯಾವ ರೀತಿ ಮುಕ್ತಿಯನ್ನ ಹೊಂದಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಇವತ್ತಿನ ದಿನ ಪ್ರಯತ್ನ ಮಾಡೋಣ. ಫಸ್ಟ್ ಶ್ಲೋಕ 4, 16ನೇ ಅಧ್ಯಾಯ ಶ್ಲೋಕ ಸಂಖ್ಯೆ 4ರಲ್ಲಿ ದಂಬೋದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನ ಬೀಜಾತಸ್ಯ ಪಾರ್ಥ ಸಂಪದಮಾಸುರಿಂ. ದಂಬೋದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚ ಬೀಜಾತಸ್ಯ ಪಾರ್ಥ ಸಂಪದಂ ಆಸುರಿಂ. ದಂಬೋದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚ ಬೀಜಾತಸ್ಯ ಪಾರ್ಥ ಸಂಪದಂ ಆಸುರಿಂ. ಹರೇ ಕೃಷ್ಣ. ಯಾರಾದ್ರೂ ಅನುವಾದ ಓದ್ತೀರಾ? 16ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಅನುವಾದ ಇದೆ. ಓಕೆ, ನಾನೇ ಓದ್ತೀನಿ.
ಅನುವಾದದಲ್ಲಿ ಶಿಲಾ ಪ್ರಭುಪಾದರು ಈ ರೀತಿ ಹೇಳಿದ್ದಾರೆ. ಅನುವಾದ ಶಿಲಾ ಪ್ರಭುಪಾದರಿಂದ ಶಿಲಾ ಪ್ರಭುಪಾದ್ ಕಿ ಜೈ. ಪ್ರಾರ್ಥನೆ: ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು ಅಂತೇಳಿ ಶಿಲಾ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಏನು ಅಂತಂದ್ರೆ ಈ ಆಸುರಿ ಗುಣಗಳು ಯಾವ್ಯಾವು ಅಂತ ಇಲ್ಲಿ ಹೇಳಿದ್ದಾರೆ. ಯಾವುದು? 6 ಆಸುರಿ ಗುಣ. ನಾ ಹೇಳಿದ್ನಲ್ವಾ ಕಳೆದ ವಾರ 24 ದೈವಿ ಗುಣಗಳಿದಾವೆ, 6 ಆಸುರಿ ಗುಣಗಳಿದಾವೆ ಅಂತ. ಅವೇ 6 ಯಾವ್ದಪ್ಪ ಅಂದ್ರೆ ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ. ಈ ಗುಣಗಳು ಬಂದ್ಬಿಟ್ಟು ರಾಕ್ಷಸಿ ಸ್ವಭಾವ ಉಳ್ಳುವಂತಹ ಒಂದು ಗುಣಗಳು ಅಥವಾ ರಾಕ್ಷಸಿ ಸ್ವಭಾವದವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ಈ ಆಸುರಿ ಪ್ರವೃತ್ತಿಯವರು ಹೇಗಿರ್ತಾರೆ, ಅವರ ಸ್ವಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಭಗವಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಶಿಲಾ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲೂ ಸಹಿತ ತುಂಬಾ ಚೆನ್ನಾಗಿ ವಿವರಣೆಯನ್ನ ನೀಡಿದ್ದಾರೆ. ಯಾವ್ಯಾವ ರೀತಿ ಅವರು ಆಸುರಿ ಪ್ರವೃತ್ತಿಯವರು ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಅವ್ರು ಹೇಗೆ ಅಂತಂದ್ರೆ ಆಸುರಿ ಸ್ವಭಾವದವ್ರು ಹೇಗಿರ್ತಾರೆ ಅಂತಂದ್ರೆ ಅವರು ಯಾವುದೋ ಒಂದು ಬಗೆಯ ಶಿಕ್ಷಣ ಅಥವಾ ಆಸ್ತಿ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಅವರು ದುರಹಂಕಾರವನ್ನ ಪಡ್ತಾ ಇರ್ತಾರೆ. ಅಂದ್ರೆ ನನಗೆ ಒಳ್ಳೆ ಒಂದು ಶಿಕ್ಷಣ ಇದೆ ಅಂತ ಹೇಳಿ ಮತ್ತೆ ಒಂದು ಆಸ್ತಿ ಇದೆ ಅಥವಾ ಆಸ್ತಿ ಇರ್ಬೋದು ಅಥವಾ ಶಿಕ್ಷಣ ಇದೆ ಅಂತ ಹೇಳಿ ಅವರು ದುರಹಂಕಾರವನ್ನ ಪಡ್ತಾ ಇರ್ತಾರೆ. ಈ ಸ್ವಭಾವವನ್ನ ಉಳ್ಳವರಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಅವ್ರು ಏನ್ ಅಪೇಕ್ಷೆ ಪಡ್ತಿರ್ತಾರೆ ಅಂದ್ರೆ ಆಸುರಿ ಸ್ವಭಾವದವರು ಅವರು ಅವರನ್ನೇ ಪೂಜಿಸ್ಬೇಕು ಅಂದ್ರೆ ನನ್ನನ್ನೇ ಪೂಜಿಸ್ಬೇಕು ಅಂತ ಕೇಳ್ತಾ ಇರ್ತಾರೆ. ಜೊತೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಬೇರೆಯವ್ರು ಅವರಿಗೆ ಗೌರವ ಕೊಡದೇ ಇದ್ರು ಪರವಾಗಿಲ್ಲ, ಗೌರವ ಕೊಡದೇ ಇದ್ರು ಪರವಾಗಿಲ್ಲ, ಬೇರೆಯವರಿಂದ ಅವರು ಗೌರವವನ್ನ ಅಪೇಕ್ಷೆ ಪಡ್ತಾ ಇರ್ತಾರೆ. ಈ ತರ ಒಂದು ಸ್ವಭಾವವನ್ನ ಉಳ್ಳವರಾಗಿರ್ತಾರೆ. ಅದಕ್ಕೆ ಉದಾಹರಣೆಗೆ ಹಿರಣ್ಯಕಶಿಪು ಅಲ್ವಾ, ಹಿರಣ್ಯಕಶಿಪು ಅವ್ರ ಆಜ್ಞೆ ಹೇಳೋದಲ್ವಾ, ಅವರ ಮಗ ಪ್ರಹ್ಲಾದನ್ಗೆ ಅವ್ರ ಹರಿಭಕ್ತ ಆಗಿರ್ತಾನೆ ಪ್ರಹ್ಲಾದ್ ಮಹಾರಾಜು. ಅವ್ರಿಗೆ ಅದನ್ನೇ ಕೇಳ್ತಾರೆ, ಏನಂತ ಕೇಳ್ತಾರೆ, ನೀನು ನನ್ನನ್ನ ಕುರಿತಾಗಿ ಪೂಜೆ ಮಾಡು, ನನ್ನನ್ನೇ ನೀನು ಜಪ ಮಾಡು ಅಂತ ಹೇಳ್ತಾರೆ. ಎಷ್ಟೊಂದು ಶಿಕ್ಷೆಗಳನ್ನ ಹೋದ್ವಾರ ಕಳೆದ ವಾರ ಹೇಳಿದ್ನಲ್ವಾ, ಅವ್ರು ಎಷ್ಟೊಂದು ಶಿಕ್ಷೆಗಳನ್ನ ಕೊಟ್ರು ಅಂತ ಹೇಳಿ. ಈ ರೀತಿ ಹಿರಣ್ಯಕಶಿಪು ಏನ್ ಮಾಡಿದ್ರು, ಅವ್ರು ನನ್ನನ್ನೇ ಪೂಜಿಸ್ಬೇಕು, ನಾನೇ ದೇವರು ಅಂತ ಒಂದು ದುರಹಂಕಾರದಿಂದ ವರ್ತನೆಯನ್ನ ಮಾಡ್ತಾ ಇರ್ತಾರೆ ಆಸುರಿ ಗುಣದವರು ಅಂತ ಇಲ್ಲಿ ಶಿಲಾ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಸಣ್ಣ ಸಣ್ಣ ವಿಷಯಗಳಿಗೆ ಏನ್ ಮಾಡ್ತಾರೆ, ಅವರು ಸಿಟ್ಟಾಗ್ತಾ ಇರ್ತಾರೆ, ಅಂದ್ರೆ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಜೊತೆಗೆ ಅವರು ಮೃದುವಾಗಿ ಮಾತನಾಡೋದಿಲ್ಲ. ಆಸುರಿ ಗುಣದವರು ಅವರು ಮೃದುವಾಗಿ ಅಂದ್ರೆ ಕಠಿಣವಾಗಿ ಮಾತನಾಡ್ತಾರೆ ಅಂತ ಇಲ್ಲಿ ಶಿಲಾ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಆಸುರಿ ಗುಣದವರು ಅವರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಒಂದು ಜ್ಞಾನ ಅನ್ನೋದವರಿಗೆ ಇರಲ್ಲ. ಆಸುರಿ ಗುಣದವರಿಗೆ ಈ ಒಂದು ಕೆಲಸ ಏನ್ ಮಾಡ್ಬೇಕು ಅಥವಾ ಏನ್ ಮಾಡ್ಬಾರ್ದು ಅನ್ನೋ ಅಂತಕ್ಕಂತ ಒಂದು ಪರಿಜ್ಞಾನ ಅವರಲ್ಲಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಎಲ್ಲವನ್ನು ಸಹಿತ ಅವ್ರು ಏನ್ ಮಾಡ್ತಾರೆ, ಅವರ ಮನಸ್ಸಿಗೆ ಹೇಗೆ ಬರುತ್ತೋ ಆ ರೀತಿ ಅವರು ವರ್ತನೆಯನ್ನ ಮಾಡ್ತಾರೆ ಅಂತ ಇಲ್ಲಿ ಶಿಲಾ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇವರು ಆಸುರಿ ಗುಣದವರು ಅವರು ತಮ್ಮ ತಾಯಂದಿರ ಒಂದು ಗರ್ಭದಲ್ಲಿ ತಮ್ಮ ದೇಹಗಳನ್ನ ಏನು ದೇಹವನ್ನ ಪ್ರಾರಂಭ ಮಾಡ್ತಾರಲ್ವಾ, ಆ ಪ್ರಾರಂಭದಿಂದನೂ ಸಹಿತ ಅವರು ಈ ಒಂದು ರಾಕ್ಷಸಿ ಗುಣಗಳನ್ನ ಅವರು ರೂಢಿಸ್ಕೊಂಡು ಬಂದಿರ್ತಾರೆ. ಆ ರಾಕ್ಷಸಿ ಗುಣಗಳನ್ನ ರೂಢಿಸ್ಕೊಂಡ್ ಬಂದು ಆಮೇಲೆ ಬೆಳಿತಾ ಬೆಳಿತಾ ಏನಾಗುತ್ತೆ ಅಂತ ಅಂದ್ರೆ ಅದು ಆ ಅಶುಭಕರವಾಗಿರ್ತಕ್ಕಂಥ ಗುಣಗಳು ಇನ್ನೂ ಹೆಚ್ಚು ಉದ್ಬಣವಾಗಿ ಅವು ಪ್ರಸ್ತುತಪಡಿಸ್ತವೆ ಈ ಒಂದು ಜಗತ್ತಿಗೆ ಅಂತ ಹೇಳಿ ಶಿಲಾ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದಾರೆ. ಅದಕ್ಕೆ ನಾನು ಆವಾಗ್ಲೇ ಹೇಳಿದ್ನಲ್ವಾ, ಏನಿದು 16ನೇ ಅಧ್ಯಾಯದಲ್ಲಿ 4ರಿಂದ 21ನೇ ಶ್ಲೋಕ ತನಕನೂ ಸಹಿತ ಶಿಲಾ ಪ್ರಭುಪಾದರು ಏನ್ ಮಾಡಿದಾರೆ ಅಂದ್ರೆ ಆಸುರಿ ಗುಣಗಳ ಬಗ್ಗೆ ಏನ್ ಮಾಡಿದಾರೆ, ಇಲ್ಲಿ ವರ್ಣನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈ ಭಗವಂತನು ಸಹಿತ ಇದನ್ನೇ ಹೇಳಿದ್ರು, ಆಸುರಿ ಗುಣಗಳನ್ನ ಹೊಂದಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತ ಹೇಳಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿವಿ ಅಲ್ವಾ. ಈ ಪ್ರಸ್ತುತವಾಗಿ ನಾವು ನೋಡೋದಾದ್ರೆ ಈಗ ಉಗ್ರಗಾಮಿಗಳಿದಾರಲ್ವಾ, ಉಗ್ರಗಾಮಿಗಳು ಸಹಿತ ಅವರು ಆಸುರಿ ಗುಣದ ಒಂದು ಸ್ವಭಾವಕ್ಕೆ ಸೇರಿದವರು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ಅವ್ರು ಯಾವಾಗ್ಲೂ ಸಹಿತ ವಿಧ್ವಂಸಕ ಒಂದು ಕೃತ್ಯಗಳನ್ನೇ ಮಾಡ್ತಾರೆ ಅಲ್ವಾ. ಈ ಉಗ್ರಗಾಮಿಗಳು ಅವರನ್ನು ಸಹಿತ ನಾವು ಈ ಆಸುರಿ ಗುಣಗಳಿಗೆ ಕನ್ಸಿಡರ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಎಲ್ಲರಿಗೂ ಸಹಿತ ಅವ್ರು ಏನ್ ಮಾಡ್ತಿರ್ತಾರೆ, ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಜೊತೆಗೆ ಈ ಉಗ್ರಗಾಮಿಗಳು ಅಷ್ಟೇ ಅಲ್ಲ, ಮನುಷ್ಯರಲ್ಲೂ ಸಹಿತ ಆಸುರಿ ಗುಣಗಳು ಇರ್ತವೆ ಅಂತ ಇಲ್ಲಿ ಶಿಲಾ ಪ್ರಭುಪಾದರು ತುಂಬಾ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಅವರಲ್ಲಿ ಯಾಕೆ ಈ ಒಂದು ಆಸುರಿ ಗುಣಗಳು ಇರ್ತವೆ ಅಂತಂದ್ರೆ
ಅವರಲ್ಲಿ ಈ ತೃಪ್ತಿಯಾಗದಂತಹ ಒಂದು ಕಾಮ ಇದೆ ಅಲ್ವಾ. ಅವ್ರಿಗೆ ತೃಪ್ತಿಯಾಗದಂತಹ ಒಂದು ಕಾಮವನ್ನ ಆಶ್ರಯಿಸಿ ಅವರು ಹೋಗೋದ್ರಿಂದ ಅವರಿಗೆ ಈ ಒಂದು ಆಸುರಿ ಗುಣಗಳು ಹೆಚ್ಚಾಗಿ ಉಲ್ಬಣಗೊಳ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೊಂದು ಉತ್ತಮವಾಗಿರ್ತಕ್ಕಂಥ ಅಂದ್ರೆ ಈ ಒಂದು ಆಸುರಿ ಗುಣಗಳನ್ನ ಹೊಂದಿರತಕ್ಕಂತ ಒಂದು ಉತ್ತಮ ಉದಾಹರಣೆ ಅಂತ ಈಗ ನಾವು ಇವ್ರನ್ನ ನೋಡಿದ್ವಿ, ಹಿರಣ್ಯಕಶಿಪು. ಅದಕ್ಕೆ ಇನ್ನೊಂದು ಉತ್ತಮ ಉದಾಹರಣೆ ಅಂತಂದ್ರೆ ಶಿಶುಪಾಲ. ನೋಡಿ, ಶಿಶುಪಾಲ ಎಷ್ಟೊಂದು ಆಸುರಿ ಗುಣಗಳನ್ನ ಹೊಂದಿದ್ರು. ಅವ್ರು ಯಾವಾಗ್ಲೂ ಸಹಿತ ಭಗವಂತ ಕೃಷ್ಣನನ್ನ ಏನ್ ಮಾಡ್ತಿದ್ರು, ಬೈತಾ ಇದ್ರು. ಪ್ರತಿ ಸರಿ ಯಾವ್ದೇ ಒಂದ್ ಸಭೆ ನಡೆದ್ರು ಸಹಿತ ಅಲ್ಲಿ ಭಗವಂತ ಕೃಷ್ಣನನ್ನ ಅವಮಾನ ಮಾಡ್ತಾ ಇದ್ರು, ಅವನನ್ನ ಬೈತಾ ಇದ್ರು. ಜೊತೆಗೆ ಏನ್ ಮಾಡ್ತಾ ಇದ್ರು, ಯಾವ ರೀತಿ ವರ್ತನೆ, ಅವ್ರಿಗೆ ಏನ್ ವರ್ತನೆ ಮಾಡ್ತಿದೀನಿ, ಏನ್ ಮಾತಾಡ್ತಿದೀನಿ ಅನ್ನೋ ಒಂದು ಪರಿಕಲ್ಪನೆನೂ ಸಹಿತ ಅವರಲ್ಲಿ ಇರ್ಲಿಲ್ಲ, ಶಿಶುಪಾಲನಲ್ಲಿ. ಹೀಗಿರುವಾಗ ಅವರಲ್ಲಿ ಆಸುರಿ ಗುಣಗಳಿರೋದ್ರಿಂದ ಅವರು ಏನು ಅಲ್ಲಿ ಏನ್ ನಡೀತಾ ಇದೆ ಆ ಸಭೆಯಲ್ಲಿ ನಾವು ಯಾವ ರೀತಿ ವರ್ತನೆ ಮಾಡ್ಬೇಕು ಅನ್ನೋ ಒಂದು ಪರಿಕಲ್ಪನೆ ಅವರಿಗೆ ಗೊತ್ತಾಗಲ್ಲ. ಇದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಶಿಶುಪಾಲ. ಇವರು ಸಹಿತ ಆಸುರಿ ಸ್ವಭಾವದವರೇ ಅಂತ ಹೇಳಿ ನಾವು ಹೇಳ್ಬಹುದು. ಅಂದ್ರೆ ಅವ್ರಿಗೆ ಏನ್ ಮಾಡ್ತಾ ಇದೀನಿ, ಏನ್ ಮಾಡ್ಬೇಕು ಅನ್ನೋ ಒಂದು ಪರಿಕಲ್ಪನೆ ಅವರಲ್ಲಿ ಇರೋರಿದಿಲ್ಲ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಈ ಆಸುರಿ ಗುಣದವರು ಹೇಗಿರ್ತಾರೆ ಅಂದ್ರೆ ಅವರು ಈ ಒಂದು ಶಾಸ್ತ್ರಗಳನ್ನ ಅವರು ಅನುಸರಿಸೋದಿಲ್ಲ ಅಲ್ವಾ. ಆಸುರಿ ಗುಣದವರು ಶಾಸ್ತ್ರಗಳ ಬಗ್ಗೆ ಒಂದು ಕಲ್ಪನೆ ಅವರಲ್ಲಿ ಇರೋಲ್ಲ. ಆಮೇಲೆ ನಾನೇ ಎಲ್ಲ ಅನ್ನೋ ಒಂದು ಎಲ್ಲ ಹತ್ರನು ಏನ್ ಮಾಡ್ತಾರೆ, ನಾನೇ ಎಲ್ಲ, ಪ್ರತಿಯೊಂದಕ್ಕೂ ನಾನೇ ಕಾರಣ ಅಂತ ಅವರು ಹೇಳ್ತಾ ಇರ್ತಾರೆ. ಆಮೇಲೆ ಈ ಭೋಗವನ್ನ ಅಂದ್ರೆ ನಾನೇ ಈ ಒಂದು ಪ್ರಕೃತಿಯಲ್ಲಿ ಭೋಗಿಸೋನು ಸಹಿತ ನಾನೇ, ಅಂದ್ರೆ ನಾನೇ ದೇವರು ಅನ್ನೋ ಒಂದು ಪರಿಕಲ್ಪನೆ ಇರೋದ್ರಿಂದ ಇದನ್ನ ಭೋಗಿಸೋನು ಸಹಿತ ನಾನೇ ಅಂತ ಇಲ್ಲಿ ಆಸುರಿ ಸ್ವಭಾವದವರು ಹೇಳ್ತಾ ಇರ್ತಾರೆ. ಜೊತೆಗೆ ಇವರಲ್ಲಿ ಏನೇನ್ ಇರಲ್ಲ ಅಂತ ನಾವು ನೋಡಕ್ ಪ್ರಯತ್ನ ಮಾಡೋಣ. ಇವರಲ್ಲಿ ಸನ್ನಡತೆ ಅನ್ನೋದು ಇರಲ್ಲಂತೆ. ಇಲ್ಲಿ ಶಿಲ ಪ್ರಭುಪಾದರು, ಈಗ ನಾನು ದೈವಿ ಗುಣಗಳ ಬಗ್ಗೆ ಹೋದ್ವಾರ ಒಂದೊಂದನ್ನೇ ವಿವರವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಇಲ್ಲಿ ಅವರು ಒಂದೊಂದನ್ನೇ ವಿವರವಾಗಿ ಹೇಳಿಲ್ಲ, ಓವರ್ ಆಲ್ ಆಗಿ ಏನ್ ಮಾಡಿದ್ದಾರೆ, ಒಟ್ಟುನು ಟೋಟಲ್ ಆಗಿ ತಗೊಂಡು ಹೇಳಲಿಕ್ಕೆ ಪ್ರಯತ್ನ ಮಾಡಿದರೆ ನಾನು ಅದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವರಲ್ಲಿ ಸನ್ನಡತೆ ಇರಲ್ಲ. ಆಸುರಿ ಗುಣದವರಲ್ಲಿ ಸನ್ನಡತೆ ಅಂದ್ರೆ ಒಳ್ಳೆಯ ಒಂದು ನಡತೆ ಅನ್ನೋದು ಇರಲ್ಲ. ಜೊತೆಗೆ ಸತ್ಯ ಇರಲ್ಲ. ನೋಡಿ, ಆಸುರಿ ಗುಣದವರು ಯಾವಾಗ್ಲೂ ಸಹಿತ ಸುಳ್ಳನ್ನೇ, ಅಸತ್ಯವಾಗಿರ್ತಾರೆ, ಯಾವಾಗ್ಲೂ ಸಹಿತ ಸತ್ಯವಂತರಾಗಿ ಇರಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಆಸುರಿ ಗುಣದವರಲ್ಲಿ ಶುಚಿತ್ವ ಅಂದ್ರೆ ಶೌಚ ಅಲ್ವಾ, ಶುಚಿತ್ವ ಅನ್ನೋದು ಇರಲ್ಲ ಅಂತ ಇಲ್ಲಿ ಹೇಳ್ತಾ ಇದಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು ಮಾನವ ನಾಗರಿಕತೆಯ ಒಂದು ಉದ್ದೇಶ ಈ ಇಂದ್ರಿಯ ಭೋಗದೇ ಒಂದು ಮಾನವ ನಾಗರಿಕತೆ ಉದ್ದೇಶ ಅಂತ ಹೇಳಿ ಅವರು ತಿಳ್ಕೊಂಡಿರ್ತಾರೆ. ಆಸುರಿ ಸ್ವಭಾವದವರು ಯಾವಾಗ್ಲೂ ಸಹಿತ ಇಂದ್ರಿಯ ಭೋಗದಲ್ಲಿ ಅವರು ತೊಡಗಿರ್ತಾರೆ. ಆಮೇಲೆ ಇನ್ನೊಂದ್ ಏನಂತಾರೆ ಅಂದ್ರೆ ಈ ಆಸುರಿ ಸ್ವಭಾವದವರು ಈ ಜಗತ್ತು ಬಂದ್ಬಿಟ್ಟು ಅಸತ್ಯ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾರು ಇಲ್ಲ, ಇದು ಅಸತ್ಯ ಅಂತ ಹೇಳಿ ಆಸುರಿ ಸ್ವಭಾವದವರು ಹೇಳ್ತಾರೆ. ಅಂದ್ರೆ ಅವ್ರ ಅರ್ಥ ಏನು ಅಂತಂದ್ರೆ ಇಲ್ಲಿ ಭಗವಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾನೇ ಎಲ್ಲ, ನಾನೇ ಭೋಗಿಸುವನು, ನಾನೇ ಇದನ್ನ ಏನೋ ನನ್ನಿಂದನೇ ಆಗ್ತಾ ಇರೋದು ಇದೆಲ್ಲ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಂತಾ ಇರ್ತಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಇವರು ಅನ್ಯಾಯವಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಹಣವನ್ನ ಸಂಪಾದನೆಯನ್ನ ಮಾಡ್ತಾ ಇರ್ತಾರೆ. ಯಾರು? ಆಸುರಿ ಸ್ವಭಾವದವರು ಅನ್ಯಾಯವಾಗಿ ಹಣವನ್ನ ಸಂಪಾದನೆ ಮಾಡ್ತಾರೆ. ಹಾಗಾಗಿ ಅವ್ರದ್ದು ಮೆಂಟಾಲಿಟಿ ಹೇಗಿರುತ್ತೆ ಅಂತಂದ್ರೆ ಅವ್ರ ಮೇಲೆ ಈ ಒಂದು ಕಾಮ, ಕ್ರೋಧ, ಆಮೇಲೆ ಮದ, ಮತ್ಸರ, ಈ ಅರಿಷಡ್ ವರ್ಗಗಳಿದಾವಲ್ವಾ, ಇವು ಎಷ್ಟರ ಮೇಲೆ ಪ್ರಭಾವ ಬೀರುತ್ತೆ ಅಂತಂದ್ರೆ ಆ ಒಂದು ಪ್ರಭಾವ ಇರೋದ್ರಿಂದನೇ ಅವ್ರು ಏನ್ ಮಾಡ್ತಾರೆ, ಆ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ ಅಂತೇಳಿ ಶಿಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ಈ ಏನು ಅರಿಷಡ್ ವರ್ಗಗಳು ಇರ್ತಾವಲ್ಲ, ಈ ಗುಣಗಳು ಆ ಆಸುರಿ ಪ್ರವೃತ್ತಿ ಇರ್ತಾರಲ್ಲ ಅವ್ರ ಮೇಲೆ ಜಾಸ್ತಿ ಹೆಚ್ಚಾಗಿರೋದ್ರಿಂದನೇ ಅವ್ರು ಏನ್ ಮಾಡ್ತಾರೆ, ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ. ಅಂದ್ರೆ ಈ ಜಗತ್ತು ಬಂದ್ಬಿಟ್ಟು ನಂದು, ನಾನೇ ಇದರ ಒಡೆಯ, ಇದರ ಒಂದು ಮಾಲೀಕ ಸಹಿತ ನಾನೇ ಅಂತ ಹೇಳಿ ಅವ್ರ ಏನ್ ಮಾಡ್ತಾರೆ, ವರ್ತನೆ ಮಾಡ್ತಾರೆ. ಅಂದ್ರೆ ಭಗವಂತನೇ ಇಲ್ಲ ಅನ್ನೋ ಒಂದು ರೀತಿ ಅವರು ಇಲ್ಲಿ ತೋರ್ಪಡಿಕೆಯನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಆಸುರಿ ಸ್ವಭಾವದವರು ಯಾವ ರೀತಿ ವರ್ತನೆ ಮಾಡಿದ್ರು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳಕ್ ಪ್ರಯತ್ನ ಪಟ್ವಿ. ಬಟ್ ಈ ಒಂದು ಏನಪ್ಪಾ ಅಂದ್ರೆ ಈ ಒಂದು ಕಾಮ, ಕ್ರೋಧ ಮತ್ತೆ ಲೋಭ ಇದನ್ನ ಯಾರಾದ್ರೂ ಅತಿಯಾಗಿ ಬೆಳೆಸ್ಕೊಂಡ್ರು ಅಂದ್ರೆ ಇಲ್ಲಿ ಶಿಲ ಪ್ರಭುಪಾದ ಹೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಇದು. ಈ ಕಾಮ, ಕ್ರೋಧ ಮತ್ತೆ ಲೋಭ ಇದನ್ನ ಯಾರು ಅತಿಯಾಗಿ ಬೆಳೆಸ್ಕೊಳ್ತಾರೋ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ. ಈ ಮೂರನ್ನು ಯಾರು ಹೆಚ್ಚಾಗಿ ಬೆಳೆಸ್ಕೊಳ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ಇದನ್ನ ನಾವು ಎಕ್ಸಾಂಪಲ್ ನೋಡ್ಬೋದು ಅಲ್ವಾ. ಈ ಮೂರು ಯಾರಲ್ಲಿತ್ತು ಗೊತ್ತಾ? ಹರೇ ಕೃಷ್ಣ, ಯಾರಾದ್ರೂ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀರಾ?
ಈ ಕಾಮ, ಕ್ರೋಧ ಮತ್ತೆ ಲೋಭ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ದುರ್ವಾಸ ಮುನಿಗಳು ಮಾತಾಜಿ. ಎಸ್ ಮಾತಾಜಿ, ಇನ್ನೊಂದು ಉದಾಹರಣೆ ಶಿಲ ಪ್ರಭುಪಾದ್ ಹೇಳ್ತಾರೆ. ಯಾವುದು ಅಂತಂದ್ರೆ ರಾವಣ. ಹಾ ಎಸ್ ರಾವಣ. ಮಾತಾಜಿ, ಹೌದು. ರಾವಣನು ಹೌದು, ಆಮೇಲೆ ದುರ್ವಾಸ ಮುನಿನು ಹೌದು. ಮತ್ತೆ ಶಿಲ ಪ್ರಭುಪಾದ್ ಹೇಳೋ ಉದಾಹರಣೆ ಅಂದ್ರೆ ಮಾತಾಜಿ ಯಾರು ಅಂತಂದ್ರೆ ಕೌರವರು ಹೇಳ್ತಾರೆ. ಅಂದ್ರೆ ಇವರು ಮೂರನ್ನು ಸಹಿತ ಒಟ್ಟಿಗೆ ಮಾಡಿದ್ರಂತೆ ಮಾತಾಜಿ. ಯಾರು ಕೌರವರು? ಯಾವುದು ಅಂತಂದ್ರೆ ಅವರು ಈ ದ್ರೌಪದಿಯನ್ನ ಕಾಮ ದೃಷ್ಟಿಯಿಂದ ನೋಡಿದ್ದು, ಅದು ಬಂದ್ಬಿಟ್ಟು. ಆಮೇಲೆ ಪಾಂಡವರ ಮೇಲೆ ಹೆಚ್ಚು ದ್ವೇಷವನ್ನ ಸಾಧಿಸ್ತಾ ಇದ್ರು. ಯಾರು? ಕೌರವರು ಅಲ್ವಾ? ಆಮೇಲೆ ಏನ್ ಮಾಡ್ತಾ ಇದ್ರು? ಅವರನ್ನ ಪಾಂಡವರ ಮೇಲೆ ಅವ್ರು ಹೆಚ್ಚು ದ್ವೇಷವನ್ನ ಸಾಧಿಸ್ತಾ ಇದ್ರು. ಆಮೇಲೆ ಕ್ರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅವ್ರ ಮೇಲೆ. ಕ್ರೋಧ, ಆಮೇಲೆ ಲೋಭ, ಕಾಮ ಎಲ್ಲ ಈ ಮೂರು ಸಹಿತ ಆ ಕೌರವಲ್ಲಿ ಇರೋದ್ರಿಂದಾನೇ ಈ ಒಂದು ಕುರುಕ್ಷೇತ್ರ ಯುದ್ಧ ಯಾವ ರೀತಿ ಆಯ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದಲ್ವಾ? ಈ ಮೂರನ್ನು ಸಹಿತ ಈ ಕೌರವರು ಒಳಗೊಂಡಿದ್ರು. ಹಾಗಾಗಿನೇ ಯಾರು ಅತಿಯಾಗಿ ಈ ಮೂರನ್ನ ಒಳಗೊಂಡಿರ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ಅಂತೇಳಿ ಶಿಲ ಪ್ರಭುಪಾದರು ಹೇಳ್ತಾರೆ. ಹಾಗಾಗಿ ಅವ್ರು ಏನು ಅಂತಂದ್ರೆ ಆಸುರಿ ಗುಣದವರು ಅವರು ಶಾಸ್ತ್ರ ವಿಧಿಗಳನ್ನ ಏನ್ ಮಾಡ್ತಾರೆ? ಅವರು ತ್ಯಜಿಸ್ತಾರೆ. ಶಾಸ್ತ್ರಗಳನ್ನ ಅವರು ಅನುಸರಿಸೋದಿಲ್ಲ. ಆ ಶಾಸ್ತ್ರ ವಿಧಿಗಳನ್ನ ತ್ಯಜಿಸಿ ಏನ್ ಮಾಡ್ತಾರೆ ಅಂದ್ರೆ ಅವರ ಅನಿಸಿಕೆಗಳಂತೆ ಅವರು ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾವಾಗ್ಲೂ ಸಹಿತ ಅವರ ಒಂದು ಅನಿಸಿಕೆಗಳಂತೆ ಯಾರು ಕರ್ಮವನ್ನ ಮಾಡ್ತಾನೋ ಅವನಿಗೆ ಯಾವಾಗ್ಲೂ ಸಹಿತ ಏನ್ ಸಿಗಲ್ಲ? ಅವರಿಗೆ ಪರಿಪೂರ್ಣತೆ ಅನ್ನೋದು ಸಿಗಲ್ಲ ಅಲ್ವಾ? ಶಾಸ್ತ್ರಗಳನ್ನ ಅನುಸರಿಸೋದಿಲ್ಲ, ಆಮೇಲೆ ತಮ್ಮ ಅನಿಸಿಕೆಗಳಂತೆ ಅವ್ರು ಏನ್ ಮಾಡ್ತಾರೆ? ವರ್ತನೆ ಮಾಡ್ತಾರೆ. ಜೊತೆಗೆ ಈ ಒಂದು ವರ್ತನೆ ಮಾಡೋದ್ರಿಂದ ಅದರಿಂದನೇ ಅವ್ರು ಏನ್ ಮಾಡ್ತಾರೆ? ಕರ್ಮವನ್ನ ಮಾಡ್ತಾರೆ. ಆ ಕರ್ಮವನ್ನ ಮಾಡೋದ್ರಿಂದ ಅವರಿಗೆ ಯಾವಾಗ್ಲೂ ಸಹಿತ ಪರಿಪೂರ್ಣತೆ ಸಿಗಲ್ಲ, ಆಮೇಲೆ ಸುಖ ಅನ್ನೋದು ಸಹಿತ ಸಿಗಲ್ಲ, ಜೊತೆಗೆ ಪರಮಗತಿ ಅನ್ನೋದು ಸಹಿತ ಅವರಿಗೆ ಸಿಗಲ್ಲ ಅಂತ ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ. ನೋಡಿ, ಯಾವ ವ್ಯಕ್ತಿ ಶಾಸ್ತ್ರ ವಿಧಿಗಳನ್ನ ತ್ಯಜಿಸಿ ಅವನ ಇಚ್ಛೆಗೆ ಅನುಸಾರವಾಗಿ ನಡ್ಕೊಳ್ತಾನೋ ಅವನಿಗೆ ಪರಿಪೂರ್ಣತೆ ಸಿಗಲ್ಲ, ಆಮೇಲೆ ಸುಖ ಅನ್ನೋ ಸಿಗಲ್ಲ, ಪರಮಗತಿ ಸಿಗಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿ ಇಲ್ಲಿ ವರ್ಣನೆಯನ್ನ ನೀಡಿದ್ದಾರೆ. ಹಾಗಾಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಒಂದು ಆಸುರಿ ಗುಣ ಸ್ವಭಾವದವರು ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಶಿಲ ಪ್ರಭುಪಾದ್ ಹೇಳ್ತಾರೆ. ಇದಕ್ಕೊಂದು ಮುಖ್ಯ ಆಸುರಿ ಗುಣಗಳನ್ನ ಹೊಂದಿರೋದಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ 2 ಗುಣಗಳು. ಯಾವ್ದಪ್ಪ ಅಂದ್ರೆ ತಮಸ್ಸು ಮತ್ತೆ ರಜಸ್ಸು. ನೋಡಿ, ಈ ತಮಸ್ಸು ಮತ್ತು ರಜಸ್ಸು ಗುಣದಲ್ಲಿ ಯಾರಿರ್ತಾರೋ ಅವರು ಆಸುರಿ ಪ್ರವೃತ್ತಿಯಲ್ಲಿ ಹೆಚ್ಚು ಅವರು ಅದರಲ್ಲಿ ಕಾಲವನ್ನ ಕಳೀತಾ ಇರ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವರು ಏನು ತಮಸ್ಸು ಮತ್ತೆ ರಜಸ್ಸು ಗುಣದಲ್ಲಿರೋರು ಯಾವಾಗ್ಲೂ ಸಹಿತ ಅವರು ಈ ಶಾಸ್ತ್ರಗಳನ್ನ ಏನ್ ಮಾಡೋದಲ್ಲ, ಅವರು ಒಪ್ಪೋದಿಲ್ಲ. ಶಾಸ್ತ್ರಗಳನ್ನು ಒಪ್ಪೋದಿಲ್ಲ, ಆಮೇಲೆ ಸಾಧುಗಳನ್ನು ಸಹಿತ ಅವರು ಒಪ್ಪೋದಿಲ್ಲ, ಆಮೇಲೆ ಭಗವಂತ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತಂದು ಸಹಿತ ಅವರು ಒಪ್ಪೋದಿಲ್ಲ ಅಲ್ವಾ? ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ ಅವರು ಗುರುವಿನ ಒಂದು ಆದೇಶವನ್ನ ಉಲ್ಲಂಘನೆಯನ್ನ ಮಾಡ್ತಾರೆ ಅಲ್ವಾ? ಈ ಒಂದು ತಮಸ್ಸು ಮತ್ತೆ ರಜಸ್ಸು ಗುಣದಲ್ಲಿರ್ತಕ್ಕಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಸಾಧುಗಳನ್ನು ಒಪ್ಪೋದಿಲ್ಲ, ಆಮೇಲೆ ಭಗವಂತನನ್ನು ಒಪ್ಪೋದಿಲ್ಲ, ಧರ್ಮಶಾಸ್ತ್ರಗಳನ್ನು ಸಹಿತ ಅವರು ಒಪ್ಪೋದಿಲ್ಲ. ಈ ಒಂದು ಗುರುಗಳ ಆದೇಶವನ್ನ ಏನ್ ಮಾಡ್ತಾರೆ? ಅವರು ಉಲ್ಲಂಘನೆ ಮಾಡ್ತಾರೆ. ಜೊತೆಗೆ ಅವರು ಈ ಒಂದು ಭಕ್ತಿ ಸೇವೆಯ ಒಂದು ಮಹಿಮೆಯನ್ನ ಕೇಳಿರ್ತಾರೆ. ಯಾರು ರಜಸ್ಸು ಮತ್ತೆ ತಮಸ್ಸು ಗುಣದಲ್ಲಿ ಇವರವರು ಈ ಭಕ್ತಿ ಸೇವೆಯನ್ನ ಮಹಿಮೆಯನ್ನ ಕೇಳಿರ್ತಾರೆ. ಕೇಳಿದ್ರು ಕೂಡ ಅವರು ಅದರಲ್ಲಿ ಆಸಕ್ತಿಯನ್ನ ಸಹಿತ ಅವರು ವಹಿಸೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಅವರಲ್ಲಿ ಆ ಒಂದು ದೋಷ ಅಂದ್ರೆ ಆ ಒಂದು ಆಸುರಿ ಗುಣಗಳ ಒಂದು ಪ್ರಭಾವ ಹೆಚ್ಚಿರೋದ್ರಿಂದ ಅವರು ಆ ಒಂದು ಕೆಲಸಗಳಲ್ಲಿ ಆಸಕ್ತಿಯನ್ನ ತೋರಿಸ್ಲಿಕ್ಕೆ ಅವರು ಇಷ್ಟಪಡಲ್ಲ ಅಂತ ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ. ಇದು ಬಂದ್ಬಿಟ್ಟು ಆಸುರಿ ಗುಣದವರು ಯಾವ ರೀತಿ ಇರ್ತಾರೆ ಅಂತ ಅಲ್ವಾ? ನೋಡಿ, ಆಸುರಿ ಗುಣದವರ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ, ಅವ್ರು ಯಾವ್ಯಾವ ಗುಣಗಳನ್ನ ಅಳವಡಿಸ್ಕೊಂಡಿರ್ತಾರೆ. ಬಟ್ ಅವ್ರು ಓವರ್ ಆಲ್ ಆಗಿ ತಗೊಳೋದು ಅಂತಂದ್ರೆ ಅವ್ರು ಏನಪ್ಪಾ ಅವರು ಅರ್ಥ ಮಾಡ್ಕೊಳೋದು ಅಂದ್ರೆ ಅವರು ನಾನೇ ಇದಕ್ಕೆ ಒಂದು ಒಡೆಯ, ಈ ಜಗತ್ತಿಗೆ ನಾನೇ ಒಡೆಯ, ಎಲ್ಲದೂ ಸಹಿತ ನನ್ನಿಂದನೇ ನಡೆಯುತ್ತೆ, ನಾನು ಶಾಸ್ತ್ರಗಳನ್ನು ಕೇಳಲ್ಲ, ಆಮೇಲೆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಹೋಗಲ್ಲ, ಭಗವಂತ ಇಲ್ಲಿ ಇಲ್ಲ, ನನ್ನ ಮನಸ್ಸು ಹೆಂಗೆ ತಿಳಿಯುತ್ತೋ ಆ ರೀತಿ ನಾನು ವರ್ತನೆ ಮಾಡ್ತೀನಿ. ಬಟ್ ಇವೆಲ್ಲ ಬಂದ್ಬಿಟ್ಟು ಶಿಲ ಪ್ರಭುಪಾದರು ಈ ಒಂದು ಶ್ಲೋಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿನೇ ಈ ಒಂದು ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಇದರಿಂದನೇ ಅವರು ಆ ಗುಣಗಳನ್ನ ಹೆಚ್ಚು ಬೆಳೆಸ್ಕೊಳ್ಳೋದ್ರಿಂದ ಈ ಒಂದು ಆಸುರಿ ಗುಣಗಳ ಒಂದು ಪ್ರಭಾವ ಅವ್ರ ಮೇಲೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅವರು ಆ ಗುಣಗಳಿಂದ ಹೊರಗೆ ಬರ್ಬೇಕು ಅಲ್ವಾ? ಈಗ ಆಸುರಿ ಗುಣಗಳ ಸ್ವಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ವಿ. ಬಟ್ ಏನಪ್ಪಾ ಅಂದ್ರೆ ಈ ಒಂದು ಆಸುರಿ ಗುಣಗಳಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೊರಗಡೆ ಬರ್ಬೇಕು ಅಲ್ವಾ?
ಹೊರಗಡೆ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಲ್ವಾ. ನಾವ್ ಇದರಿಂದ ಮುಕ್ತರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ. ಏನು ಅಂತಂದ್ರೆ ಈಗ ಮನುಷ್ಯ ಜನ್ಮದ ಒಂದು 3 ಶತ್ರುಗಳು ಯಾರಪ್ಪ ಅಂದ್ರೆ ನಾನು ಆವಾಗ್ಲೇ ಹೇಳಿದ್ನಲ್ವಾ, ಯಾರು ಅಂತಂದ್ರೆ ಕಾಮ, ಕ್ರೋಧ ಮತ್ತೆ ಲೋಭ ಅಲ್ವಾ. ಈ ಮೇಲೆ ಹೇಳಿದ್ನಲ್ವಾ, ಯಾರು ಕಾಮ, ಕ್ರೋಧ, ಲೋಭ ಇವುಗಳನ್ನ ಹೆಚ್ಚಾಗಿ ಬಳಸ್ಕೊಳ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ಅಂತ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ. ಈಗ ನಾವು ಅದರಿಂದ ಮುಕ್ತಿ ಹೊಂದ್ಬೇಕಲ್ವಾ. ಈಗ ಕಾಮ, ಕ್ರೋಧ, ಮದ ಈ ಅರಿಷಡ್ ವರ್ಗಗಳಿಂದ ನಾವು, ಇವು ಇಂಪಾರ್ಟೆಂಟ್ 3, ಯಾವು ಕಾಮ, ಕ್ರೋಧ ಮತ್ತೆ ಲೋಭ. ಇದರಿಂದ ನಾವು ಹೊರಗ್ ಬರ್ಬೇಕು, ಇದರಿಂದ ನಾವು ಮುಕ್ತರಾಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಒಂದು ವಿಷಯದಲ್ಲಿ, ಈ ಒಂದು 3 ವಿಷಯಗಳಲ್ಲಿ ನಾವು ತುಂಬಾ ಎಚ್ಚರಿಕೆಯನ್ನ ವಹಿಸ್ಬೇಕು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಯಾವಾಗ ನಾವು ಈ ಒಂದು 3 ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ತೀವೋ ಆಗ ನಾವು ಈ ಒಂದು ಗುಣಗಳ ಪ್ರಭಾವ ನಮ್ಮ ಮೇಲೆ ಹೆಚ್ಚಾಗಿ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಇಲ್ಲಿ ನೋಡ್ಬೋದು, ಈಗ ಯಾವುದೇ ಒಂದು ವಿಷಯವನ್ನ ತಗೊಳ್ಳಿ, ಅಂದ್ರೆ ಯಾವ ರೀತಿ ನಾವು ಮುಕ್ತರಾಗ್ಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಈಗ ಯಾವುದೇ ಒಂದು ವಿಷಯ ಇರ್ಬೋದು, ಅಥವಾ ಈಗ ಧರ್ಮ ಅಂದ್ರೆ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್ ಅಲ್ವಾ. ಈ ಒಂದು ಧರ್ಮ, ಹೋದ್ವಾರ ನಾ ಹೇಳ್ದೆ, ಧರ್ಮ ಅಂತಂದ್ರೆ, ನಿಜವಾದ ಧರ್ಮ ಅಂತಂದ್ರೆ ಭಗವಂತನನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಜೊತೆಗೆ ಭಗವಂತನನ್ನ ಹೇಗೆ ನಾವು ಪ್ರೀತಿಸ್ಬೇಕು, ಇದು ಬಂದ್ಬಿಟ್ಟು ನಿಜವಾದ ಧರ್ಮ ಅಂತ ಹೇಳ್ದೆ ಅಲ್ವಾ. ಈ ನಿಜವಾದ ಧರ್ಮ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಜೊತೆಗೆ ಆಮೇಲೆ ವಿಕರ್ಮ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಕರ್ಮ ಅಲ್ವಾ. ಈಗ ಧರ್ಮ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಧರ್ಮ ಅನ್ನೋದು ಅರ್ಥ ಮಾಡ್ಕೊಂಡ್ಮೇಲೆ ಅಧರ್ಮ, ಅಧರ್ಮ ಅಂದ್ರೆ ನಾವು ಅಧರ್ಮವಾಗಿ ಇರಬಾರ್ದು ಅಲ್ವಾ. ಅಧರ್ಮವಾಗಿ ಇದ್ರೆ ನಾವು ಈ ಒಂದು ಗುಣಗಳ ಪ್ರಭಾವದಿಂದ ಹೊರ ಬರ್ಲಿಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ವಿಕರ್ಮ, ವಿಕರ್ಮ ಅಂತಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿರೋದು ಅಲ್ವಾ. ಅಂದ್ರೆ ವಿಕರ್ಮ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಆಮೇಲೆ ಕರ್ಮ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಅಕರ್ಮ ಅಂದ್ರೆ ಏನು ತಿಳ್ಕೊಬೇಕು, ಧರ್ಮ ಅಂದ್ರೆ ಏನು ತಿಳ್ಕೊಬೇಕು, ಅಧರ್ಮ ಅಂದ್ರೇನು ತಿಳ್ಕೊಬೇಕು. ಇವೆಲ್ಲವನ್ನು ತಿಳ್ಕೊಬೇಕು ನಾವು. ಇದರಿಂದ ತಿಳ್ಕೊಂಡ್ಮೇಲೆ ಆಮೇಲೆ ನಾವು ನಮ್ಮ ಅನಿಸಿಕೆ ಪ್ರಕಾರ ನಾವು ಎಲ್ಲವನ್ನು ಸಹಿತ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ವಿ ಅಂತಂದ್ರೆ, ಈಗ ನಮ್ಮ ಒಂದು ಅನಿಸಿಕೆ ಪ್ರಕಾರ ನಾವು ತಿಳ್ಕೊಂಡ್ವಿ ಅಂತಂದ್ರೆ ನಾವು ಈ ಒಂದು ಆಸುರಿ ಗುಣಗಳಿಂದ ನಾವು ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಅದಕ್ಕೇನೆ ಭಗವಂತ ಹೇಳ್ತಾನಲ್ವಾ, ಸಾಕ್ಷಾತ್ ಭಗವತ್ ಪ್ರಣೀತ ಅಂತಂದ್ರೆ ಧರ್ಮ ಅಂದ್ರೆ ನಾವು ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಧರ್ಮವನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಅದರ ಪ್ರಕಾರ ನಾವೇನ್ ಮಾಡ್ಬೇಕು, ಕರ್ಮವನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಅಕರ್ಮ, ಅಕರ್ಮವನ್ನ ಅರ್ಥ ಮಾಡ್ಕೋ. ಅಕರ್ಮ ಅಂತಂದ್ರೆ ಭಕ್ತಿ ಸೇವೆ ಅಲ್ವಾ. ಭಕ್ತಿ ಸೇವೆ ಬಂದ್ಬಿಟ್ಟು ಅಕರ್ಮ ಆಗುತ್ತೆ. ಆಮೇಲೆ ವಿಕರ್ಮ, ವಿಕರ್ಮ ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿರೋದು. ಎಲ್ಲವನ್ನು ನಾವು ತಿಳ್ಕೊಂಡ್ವಿ ಅಂದ್ರೆ ಆವಾಗ ನಾವೇನಾಗುತ್ತೆ, ಧರ್ಮದ ಒಂದು ವಿರುದ್ಧ, ಧರ್ಮಕ್ಕೆ ಒಂದು ಅಂದ್ರೆ ಧರ್ಮದ ಒಂದು ಸರಿಯಾಗಿ ಧರ್ಮದ ರೀತಿಯಲ್ಲಿ ನಾವು ನಡಿಲಿಕ್ಕೆ ನಮಗೇನಾಗುತ್ತೆ, ಅನುಕೂಲ ಆಗುತ್ತೆ. ಈ ರೀತಿ ಧರ್ಮಕ್ಕೆ ಒಂದು ಸರಿಯಾಗಿ ನಾವು ನಡ್ಕೊಂಡು ಹೋದ್ವಿ ಅಂದ್ರೆ ನಾವು ಈ ಒಂದು ಆಸುರಿ ಗುಣಗಳಿಂದ ಹೊರ ಬರ್ಬಹುದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಆಸುರಿ ಗುಣದವ್ರು ಏನಂತಾರೆ, ಈ ಒಂದು ಜಗತ್ತು ನನ್ನಿಂದನೇ ಸೃಷ್ಟಿಯಾಗಿದೆ ಅಂತ ಅನ್ಕೊಂತಾರಲ್ವಾ. ಬಟ್ ನಾವು ಈ ಆಸುರಿ ಗುಣಗಳಿಂದ ಹೊರಗೆ ಬರ್ಬೇಕು ಅಂದ್ರೆ ಇದನ್ನ ಸೃಷ್ಟಿ ಮಾಡಿದವ್ರು ಯಾರು, ಈ ಜಗತ್ತನ್ನ ಸೃಷ್ಟಿ ಮಾಡಿದವ್ರು ಯಾರು, ಭಗವಂತ ಅಲ್ವಾ. ಇದನ್ನ ಸೃಷ್ಟಿ ಮಾಡಿದವನು ಭಗವಂತ ಅಂತ ನಾವು ಯಾವಾಗ ತಿಳ್ಕೊಂತೀವೋ ಆವಾಗ ನಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ಹೊರಗೆ ಹೋಗ್ತವೆ. ಆಮೇಲೆ ಇದು ಮನುಷ್ಯ ಸೃಷ್ಟಿ ಮಾಡಿದ್ದಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಏನಪ್ಪಾ ಅಂದ್ರೆ ನಾವಿಲ್ಲಿ ತಿಳ್ಕೊಳಕ್ ಏನ್ ಪ್ರಯತ್ನ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ನಮ್ಮ ಒಂದು ನಮಗೆ ಒಂದು ಲಿಮಿಟೆಡ್ ಜ್ಞಾನ ಅನ್ನೋದಿದೆ ಅಲ್ವಾ. ಭಗವಂತ ಒಂದು ಲಿಮಿಟೆಡ್ ಜ್ಞಾನ ಅಂತ ಕೊಟ್ಟಿದ್ದಾನೆ. ಬಟ್ ಅದು ಏನಪ್ಪಾ ಅಂದ್ರೆ ನಾವು ಈಗ ಅದು ಈಗ ಭಗವಂತ ಇದ್ದಾನೆ ಅಂತಂದ್ಮೇಲೆ ಈಗ ನಾವೊಂದು ಅಧ್ಯಯನ ಮಾಡ್ತೀವಿ, ಈಗ ಶಾಸ್ತ್ರಜ್ಞಾನ ಓದ್ತೀವಿ ಅಂತಂದ್ರೆ ಈಗ ನನಗಿಷ್ಟ ಇದೆ ಅಂತ ಹೇಳಿ ನಾನು ಒಂದು ಜ್ಞಾನವನ್ನ ತಿಳ್ಕೊಳೋದಲ್ಲ. ಆಮೇಲೆ ಆಚಾರ್ಯರಿಗೆ ಇಷ್ಟ ಇದೆ ಅಂತ ಹೇಳಿ ನಾನು ಈ ಭಗವಂತ ಇದ್ದಾನೆ ಅಂತ ಒಪ್ಕೊಳೋದಲ್ಲ. ಆಮೇಲೆ ಇಸ್ಕಾನ್ ಇದೆ, ಇಸ್ಕಾನ್ ಹೇಳ್ತಾ ಇದೆ ಅಂತ ಒಪ್ಕೊಳೋದಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಇದು ಬಂದ್ಬಿಟ್ಟು ಭಗವಂತ ಹೇಳಿದ್ದು ಅಂತ ಅರ್ಥ ಮಾಡ್ಕೊ. ಫಸ್ಟ್ ಏನಪ್ಪಾ ಅಂದ್ರೆ ಇದು ಭಗವದ್ಗೀತೆ ಅಲ್ವಾ. ಈ ಭಗವದ್ಗೀತೆ ಭಗವಂತನಿಂದ ಬಂದಿದ್ದು ಅಲ್ವಾ. ಭಗವಂತನ ಒಂದು ವಾಣಿ, ಭಗವಂತನ ಒಂದು ಮಾತು, ಇದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಭಗವಂತನಿಂದ ಬಂದಿದ್ದನ್ನೇ ಆಚಾರ್ಯರು ಹೇಳ್ತಾರಲ್ವಾ. ಆಚಾರ್ಯರು ಹೇಳಿದ್ದನ್ನ ನಾವು ಇಸ್ಕಾನ್ ಹೇಳುತ್ತೆ, ಈ ಇಸ್ಕಾನ್ ಹೇಳಿದ್ದನ್ನ ನಾವೇನ್ ಮಾಡ್ತೀವಿ, ಫಾಲೋ ಮಾಡ್ತೀವಿ. ಈ ರೀತಿ ನಾವು ಅಧ್ಯಯನ ಮಾಡಿದಾಗ ಅಂದ್ರೆ ಭಗವಂತ ಹೇಳಿದ್ದನ್ನ ಆಚಾರ್ಯರು ಹೇಳ್ತಾರೆ, ಆಚಾರ್ಯರು ಹೇಳಿದ್ದನ್ನ ಇಸ್ಕಾನ್ ಸಂಸ್ಥೆ ಹೇಳುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಇದನ್ನ ನಾವು
ಪ್ರಚಾರ ಮಾಡ್ಲಿಕ್ಕೆ ಅಥವಾ ಬೇರೆಯವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಆಸುರಿ ಗುಣಗಳಿಂದ ನಾವು ಹೊರ ಬರ್ಬಹುದು ಅಂತ ಇಲ್ಲಿ ಹೇಳ್ತಾ ಇದೆ. ಇದನ್ನ ಧರ್ಮ ಅಂದ್ರೆ ಇದನ್ನ ಶಾಸ್ತ್ರವೇ ಸಹಿತ ಏನಾಗಿದೆ, ಇದನ್ನ ದೃಢೀಕರಿಸಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಈಗ ಭಗವಂತನನ್ನ ಪ್ರೀತಿ ಮಾಡ್ತಿದೀವಿ ಅಂದ್ಮೇಲೆ, ಭಗವಂತನನ್ನ ಈಗ ಭಗವಂತನನ್ನ ಪ್ರೀತಿಸ್ತಿದೀವಿ ಅಂತಂದ್ಮೇಲೆ ನಾವೇನ್ ಮಾಡ್ಕೋಬೇಕು, ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೂ ಸಹಿತ ನಾವು ಪ್ರಯತ್ನ ಮಾಡ್ಬೇಕು ಅಲ್ವಾ. ಯಾಕೆ ಅಂತಂದ್ರೆ ಈಗ ನೋಡಿ, ನಾವು ಈ ಒಂದು ಹೇಳಿದಲ್ವಾ, ಈಗ ಆಸುರಿ ಗುಣಗಳಿಂದ ಹೊರಗೆ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಶಾಸ್ತ್ರಗಳ ಒಂದು ಅಧ್ಯಯನ ಮಾಡ್ಬೇಕು. ಯಾಕಂದ್ರೆ ಆಸುರಿ ಗುಣ ಇರೋರು ಶಾಸ್ತ್ರಗಳನ್ನ ಒಪ್ಪಲ್ಲ. ನಾವು ಆಸುರಿ ಗುಣಗಳಿಂದ ಹೊರಗೆ ಬರ್ಬೇಕು ಅಂದ್ರೆ ಶಾಸ್ತ್ರಗಳ ಒಂದು ಅಧ್ಯಯನವನ್ನ ಮಾಡ್ಲೇಬೇಕು. ಅದಕ್ಕೋಸ್ಕರನೇ ಶಿಲ ಪ್ರಭುಪಾದ್ ಹೇಳ್ತಾರೆ, ಈ ಒಂದು ಭೂಮಿ ಮೇಲೆ ಇವರು ಯಾರು ಕೃಷ್ಣ ಬಲರಾಮ್ ಬಂದಿದ್ರಲ್ವಾ, ಅವರು ಸಹಿತ ಕೃಷ್ಣ ಬಲರಾಮರು ಸಹಿತ ಸ್ವತಃ ಭಗವಂತನ ನಮಗೆ ಮಾಡಿ ತೋರಿಸಿದಾನೆ. ಏನಂತ ಅಂತ ಹೇಳಿ, ಭಗವಂತನೇ ಗುರುಗಳ ಒಂದು ಆಶ್ರಯವನ್ನ ತಗೊಂಡಿದ್ದಾನೆ ಅಂತ ಅಲ್ವಾ. ಉದಾಹರಣೆಗೆ ಭಗವಂತ ನಮಗೆ ತೋರ್ಸ್ಕೊಟ್ಟಿದ್ದಾನೆ. ಯಾವ ರೀತಿ ತೋರ್ಸ್ಕೊಟ್ಟಿದ್ದಾನೆ, ಕೃಷ್ಣ ಬಲರಾಮ್ ಸ್ವತಃ ಸಾಂದೀಪನಿ ಮುನಿ ಹತ್ರ ಅವ್ರು ಏನ್ ಮಾಡಿದ್ರು, ಅವರು ಆ ಗುರುಗಳ ಹತ್ರ ಆಶ್ರಯವನ್ನ ಪಡ್ಕೊಂಡ್ರು, ಅಂದ್ರೆ ಮಾರ್ಗದರ್ಶನವನ್ನ ಪಡ್ಕೊಂಡ್ರು. ಇದರಿಂದನೂ ಸಹಿತ ನಾವು ಅವ್ರ ಭಗವಂತ ಆ ಒಂದು ಸಾಂದೀಪನಿ ಮುನಿ ಹತ್ರ ಅವರು ಈ ಒಂದು ಆಶ್ರಯವನ್ನ ಪಡ್ಕೊಳ್ಳಿಕ್ಕೆ ಅವರು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಸಾಧ್ಯ ಇದೆ. ಭಗವಂತ ಈ ಜಗತ್ತಿಗೆ ಒಡೆಯ ಅಲ್ವಾ, ಅವ್ರಿಗೆಲ್ಲಾ ಜ್ಞಾನನೂ ಇದೆ ಭಗವಂತನಿಗೆ. ಅವ್ರಿಗೆ ಅವಶ್ಯ ಇರ್ಲಿಲ್ಲ ಸಾಂದೀಪನಿ ಮುನಿ ಹತ್ರ ಅವರು ಗುರುಗಳ ಹತ್ರ ಒಂದು ಈ ಜ್ಞಾನವನ್ನ ಪಡೆಯೋದು ಅವಶ್ಯ ಇರ್ಲಿಲ್ಲ. ಬಟ್ ಯಾಕೆ ಅವರು ಈ ಒಂದು ಗುರುಗಳ ಒಂದು ಆಶ್ರಯವನ್ನ ಪಡ್ಕೊಂಡ್ರು ಅಂದ್ರೆ, ನಮಗೆ ಒಂದು ಮಾರ್ಗದರ್ಶನವನ್ನ ತೋರಿಸ್ಲಿಕ್ಕೆ, ಅಂದ್ರೆ ನಮಗೆ ಒಂದು ಮಾದರಿ ಆಗಿರ್ಲಿಕ್ಕೆ ಭಗವಂತ ಅದನ್ನ ಮಾಡಿ ತೋರಿಸಿದ ಅಲ್ವಾ. ಆ ಸಾಂದೀಪನಿ ಮುನಿಗಳ ಹತ್ರ ಅವ್ರು ಏನ್ ಮಾಡಿದ್ರು, ಅವರು ಈ ಒಂದು ಶಿಷ್ಯರಾಗಿ ಈ ಒಂದು ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿದ್ರು. ಬಟ್ ಅವರಿಗೆ ಜ್ಞಾನ ಇಲ್ಲ ಅಂತಲ್ಲ, ಹೇಳ್ತಾರಲ್ವಾ ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳಿ, ಅವನೇ ಎಲ್ಲರಿಗೂ ಗುರು ಅಂತ, ಭಗವಂತನೇ ಎಲ್ಲರಿಗೂ ಗುರು ಅಂತ ಹೇಳಿದಾನೆ. ಭಗವಂತನೇ ಎಲ್ಲದನ್ನು ಬಲ್ಲವನು ಅಲ್ವಾ. ವೇದಗಳನ್ನು ಸಹಿತ ಭಗವಂತ ಬಲ್ಲಿದವನು, ವೇದಗಳ ಕರ್ತೃನು ಸಹಿತ ಭಗವಂತ ಅವನೇ ಅಂತ ಭಗವಂತ ಅಧ್ಯಾಯ 15.15 ಅದನ್ನೇ ಹೇಳಿದ್ದಾನೆ ಅಲ್ವಾ. ವೇದೇಶ್ಚ ಒಂದ್ ನಿಮಿಷ, ಹದಿನೈದರಲ್ಲಿ ಭಗವಂತ ಅದನ್ನೇ ಹೇಳಿದಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೇಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ನೋಡಿ, ಭಗವಂತ ಅವನೇ ಹೇಳಿದ್ದಾನೆ ಸ್ವತಃ, ನಾನೇ ಈ ವೇದಾಂತಗಳ ಕರ್ತೃ, ಆಮೇಲೆ ನಾನೇ ಈ ವೇದಗಳನ್ನ ತಿಳಿದವನು ಅಂತ ಅಲ್ವಾ. ಭಗವಂತನೇ ಈ ವೇದಗಳನ್ನ ತಿಳಿದವನು, ಅವನೇ ಕರ್ತೃ ಅಂದ್ಮೇಲೆ ಅವನಿಗೆ ಅವಶ್ಯ ಇರ್ಲಿಲ್ಲ ಗುರುಗಳ ಒಂದು ಆಶ್ರಯ ತಗೊಳೋದು. ಬಟ್ ಆದ್ರೂ ಯಾಕೆ ಅವನು ಸಾಂದೀಪನಿ ಮುನಿ ಹತ್ರ ಅವನು ಆಶ್ರಯವನ್ನ ತಗೊಂಡ ಅಂದ್ರೆ, ಜ್ಞಾನವನ್ನ ತಗೊಂಡ ಅಂತಂದ್ರೆ ನಮಗೆ ಒಂದು ಮಾದರಿ ಆಗಿರ್ಲಿ ಅಂತಂದ್ರೆ, ನಾನು ಅನುಸರಿಸಿದ್ರೆ ಈ ಜಗತ್ತು ಅನುಸರಿಸುತ್ತೆ ಅಂತ ಹೇಳಿ ಭಗವಂತ ಅದನ್ನ ಮಾಡಿ ತೋರ್ಸಿದ ಅಲ್ವಾ. ಅದನ್ನ ತೋರ್ಸಿದ್ದಕ್ಕೇನೆ ನಮಗೆ ನಾವು ಸಹಿತ ಈ ಶಾಸ್ತ್ರ, ಭಗವಂತ ಹೇಳಿದಾನೆ, ಶಾಸ್ತ್ರ ಹೇಳುತ್ತೆ, ಗುರು ಹೇಳ್ತಾರೆ. ಹಾಗಾಗಿ ನಾವು ಸಹಿತ ಈ ಒಂದು ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಆ ಒಂದು ಜ್ಞಾನವನ್ನ ಪಡ್ಕೊಂಡಾಗ ನಮ್ಮಲ್ಲಿ ಇರ್ತಕ್ಕಂತ ಆಸುರಿ ಗುಣಗಳಿಂದ ನಾವು ಹೊರ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೇನೆ ಹೇಳ್ತಾರಲ್ವಾ, ಗುರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹೇಳಿ ಅಲ್ಲ. ಯಾಕಂತಂದ್ರೆ ನಮಗೆ ಗುರು ಇಲ್ಲ ಅಂತಂದ್ರೆ ನಾವು ಹೇಗೇಗೋ ವರ್ತನೆ ಮಾಡ್ತೀವಿ. ಈಗ ಆಸುರಿ ಗುಣಗಳು ನಮ್ಮಲ್ಲಿ ಇನ್ನೂ ಹೆಚ್ಚು ಉಲ್ಬಣಗೊಳ್ತವೆ. ಗುರು ಇದ್ರು ಅಂದ್ರೆ, ನಮಗೊಬ್ರು ಮಾರ್ಗದರ್ಶಕರು ಇದ್ರು ಅಂದಾಗ ನಾವು ಅದೇ ಒಂದು ದಾರಿಯಲ್ಲಿ ನಡಿಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆ ದಾರಿಯಲ್ಲಿ ನಡೆದಾಗ ನಮ್ಮಲ್ಲಿರ್ತಕ್ಕಂಥ ಈ ಗುಣಗಳ ಪ್ರಭಾವ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾರೆ 4.35ನೇ ಶ್ಲೋಕಲ್ಲಿ ಏನಂದ್ರೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಂದ್ರೆ, ನಾವು ಗುರುಗಳ ಒಂದು ಗುರುಗಳ ಹತ್ರ ಒಂದು ಜ್ಞಾನವನ್ನ ಪಡ್ಕೋಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಾವು ಗುರುಗಳಿಗೆ ಶರಣಾಗತರಾಗ್ಬೇಕು. ಗುರುಗಳಿಗೆ ಶರಣಾಗತರಾಗಿ ನಾವು ಅವರ ಒಂದು ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾವಾಗ ನಾವು ಅವರ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಾವು ವಿನಮ್ರತೆಯಿಂದ ನಾವೇನ್ ಮಾಡ್ಬೇಕು, ಗುರುಗಳ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ವಿನಮ್ರರಾಗಿ
ಪ್ರಶ್ನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆಗ ಅವರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ ಗುರುಗಳು. ಅಂದ್ರೆ ಸತ್ಯ ದರ್ಶನ ಅವರಿಗೆ ಆಗಿರುತ್ತೆ. ಹಾಗಾಗಿ ನಾವು ಯಾವಾಗ ವಿನಮ್ರರಿಂದ ಪ್ರಶ್ನೆಗಳನ್ನ ಮಾಡ್ತೀವಿ, ಗುರು ಆದವರು ನಮ್ಗೆ ಏನ್ ಮಾಡ್ತಾರೆ, ಆ ಜ್ಞಾನವನ್ನ, ನಾವು ಅಜ್ಞಾನದಿಂದ ಇರ್ತೀವಲ್ವಾ, ಈ ಅಜ್ಞಾನವನ್ನ ಹೋಗಲಾಡಿಸಿ ಗುರು ಆದವರು ನಮಗೆ ಜ್ಞಾನವನ್ನ ಕೊಡ್ತಾರೆ. ಹಾಗಾಗಿ ಭಗವಂತ ನಮಗೆ ತೋರ್ಸ್ಕೊಟ್ಟಿದ್ದಾನೆ ಅಲ್ವಾ, ಅವನೇ ಒಂದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಜ್ಞಾನವನ್ನ ಪಡ್ಕೊಂಡಿದ್ದಾನೆ. ಹಾಗಾಗಿ ನಾವು ಸಹಿತ ಈ ಗುರುಗಳ ಒಂದು ಮಾರ್ಗದರ್ಶನದ ಮುಖಾಂತರ ನಾವು ಏನಾದ್ರೂ ಹೋಗಿದ್ದೇ ಆಯ್ತು ಅಂದ್ರೆ ನಮಗೆ ಈ ಒಂದು ಆಸುರಿ ಗುಣಗಳಿಂದ ನಾವು ಮುಕ್ತಿ ಹೊಂದಲಿಕ್ಕೆ ಸಹಾಯ ಆಗುತ್ತೆ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇದಕ್ಕೊಂದು ಉದಾಹರಣೆ ಅಂತಂದ್ರೆ, ಅವರು ಭಗವಂತ ಯಾವ ರೀತಿ ಭಕ್ತರನ್ನೆಲ್ಲ ಶುದ್ಧ ಮಾಡ್ಕೊಂತ ಹೋದ, ಯಾಕೆ ಈ ಅವಗುಣಗಳಿಂದ ಮುಕ್ತಿಗೊಳಿಸಿದ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ನಾವೆಲ್ಲ ಆಸುರಿ ಗುಣಗಳ ಒಂದು ಪ್ರಭಾವಕ್ಕೆ ಒಳಗಾಗ್ಬಿಟ್ಟಿದ್ವಿ. ಇದರಿಂದ ಹೊರಗೆ ಬರ್ಬೇಕು ಅಂತಂದ್ರೆ ಈಗೆಲ್ಲ ಹೇಳಿದೆ, ಶಾಸ್ತ್ರ ಜ್ಞಾನ ಓದ್ಬೇಕು, ಶಾಸ್ತ್ರ ಒಂದು ಜ್ಞಾನ ತಗೋಬೇಕು, ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಎಲ್ಲ ಹೇಳಿದ್ನಲ್ವಾ. ಅದೇ ತರ ಈ ಒಂದು ಯಾರು ಭಗವಂತ ಕೃಷ್ಣ ಸಾಂದೀಪನಿ ಮುನಿ ಹತ್ರ ಅವರು ಒಂದು ಶಿಕ್ಷಣ, ಇದು ಅವರ ಒಂದು ಗುರುಗಳ ಹತ್ರ ಒಂದು ಅಭ್ಯಾಸ ಮಾಡುವಾಗ ಏನಾಗುತ್ತೆ ಅಂದ್ರೆ, ಕೊನೆಗೆ ಅವರು ಎಲ್ಲ ಅಭ್ಯಾಸ ಅವ್ರದೆಲ್ಲ ಮುಗಿದು ಹೋಗುವಾಗ ಗುರುದಕ್ಷಿಣೆ ಅಂತ ಕೊಡ್ಬೇಕಲ್ವಾ ಗುರುಗಳಿಗೆ. ಅವಾಗ ನಿಮಗೆ ಏನ್ ಗುರುದಕ್ಷಿಣೆ ಬೇಕು ಕೇಳಿ ಅಂತ ಹೇಳಿ ನನ್ನ ಮಗ ಸತ್ತು ಹೋಗ್ಬಿಟ್ಟಿದ್ದಾನೆ, ಅದಕ್ಕೆ ನಾನು ಅವನನ್ನ ಮರಳಿ ಕಳಿಸಿ ಅಂತ ಹೇಳಿ ಮರಳಿ ನನಗೆ ಕೊಡ್ಬೇಕು ಅಂತ ಕೇಳ್ತಾನೆ ಭಗವಂತ. ಇವರು ಯಾರು ಸಾಂದೀಪನಿ ಮುನಿ ಕೇಳಿದಾಗ ಭಗವಂತ ಸರಿ ಆಯ್ತು ಅಂತ ಕೇಳಿದಾಗ ಎಲ್ಲಿ ಹೆಂಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರ ಮಗ ಏನಾಗಿರ್ತಾನೆ, ಸಾಂದೀಪನಿ ಅವ್ರ ಮಗ ಏನಾಗಿರ್ತಾನೆ ಅಂದ್ರೆ ಸಮುದ್ರದ ಒಂದು ದಡದಲ್ಲಿ ಆಟ ಆಡ್ತಾ ಇರ್ತಾನೆ. ಅವನು ಸಮುದ್ರದ ಒಂದು ದಡದಲ್ಲಿ ಆಟ ಆಡುವಾಗ ಆ ಸಮುದ್ರ ಏನ್ ಮಾಡುತ್ತೆ, ಅವನನ್ನ ಎಳ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿ ಆ ಸಮುದ್ರದಲ್ಲಿ ಅವನಿದಾನೆ ಅಂತ ಹೇಳಿದಾಗ ಕೃಷ್ಣ ಬಲರಾಮ್ ಇಬ್ರು ಹೋಗಿ ಏನ್ ಮಾಡ್ತಾರೆ, ಆ ಸಮುದ್ರದ ಆಳಕ್ಕೆ ಹೋಗಿ ಅವರ ಒಂದು ಮಗನನ್ನ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತುಂಬಾ ಆಳಕ್ಕೆ ಹೋಗ್ತಾರೆ. ತುಂಬಾ ಆಳಕ್ಕೆ ಹೋದಾಗ ಅಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಯಾರಪ್ಪ ಅಂದ್ರೆ ಪಾಂಚಜನ ಅಂತ ಹೇಳಿ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಸಮುದ್ರದ ಆಳದಲ್ಲಿ ಇರ್ತಾನೆ. ಅವಾಗ ಭಗವಂತ ಏನ್ ಮಾಡ್ತಾನೆ, ಅವನ ಜೊತೆಗೆ ಆ ಪಾಂಚಜನ ರಾಕ್ಷಸನ ಜೊತೆಗೆ ಫೈಟ್ ಮಾಡ್ತಾನೆ, ಯುದ್ಧ ಆಡ್ಬಿಟ್ಟು ಯುದ್ಧ ಆಡಿದಾಗ ಅವನನ್ನ ಸೋಲಿಸ್ಬಿಡ್ತಾನೆ. ಭಗವಂತ ಏನಕ್ಕೆ ಬಂದಿದ್ದು ಅಂದ್ರೆ ರಾಕ್ಷಸರನ್ನ ಒಂದು ಸಂಹಾರ ಮಾಡಕ್ಕೋಸ್ಕರನೇ ಭಗವಂತ ಬಂದಿದ್ದಲ್ವಾ. ಅಲ್ಲಿನೂ ಸಹಿತ ಒಂದು ಲೀಲೆ ಮಾಡ್ತಾನೆ ಭಗವಂತ. ಸಮುದ್ರದ ಆಳಗೆ ಹೋಗಿ ಆ ಒಬ್ಬ ಪಾಂಚಜನ ಎಂಬ ಒಬ್ಬ ರಾಕ್ಷಸನನ್ನ ಏನ್ ಮಾಡ್ತಾನೆ ಭಗವಂತ ಆ ಯುದ್ಧದಲ್ಲಿ ಸೋಲಿಸ್ಬಿಟ್ಟು, ಅವನ ಹಿಂದೆ ಒಂದು ಶಂಖ ಇರುತ್ತೆ. ಆ ಪಾಂಚಜನ ಎಂಬ ಆ ರಾಕ್ಷಸನ ಹಿಂದೆ ಶಂಖ ಇರುತ್ತೆ. ಅವನನ್ನ ಸೋಲಿಸ್ಬಿಟ್ಟು ಆ ಶಂಖವನ್ನ ಏನ್ ಮಾಡ್ತಾನೆ ಭಗವಂತ ತಗೊಂಡು ಮೇಲೆ ಬರ್ತಾನೆ. ಮೇಲೆ ಬಂದಾಗ ಅಲ್ಲಿ ಸಮುದ್ರ ರಾಜ ಇರ್ತಾನೆ. ಸಮುದ್ರ ರಾಜನಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂತಂದ್ರೆ ರಾಕ್ಷಸನನ್ನ ಕೊಂದಿದ್ದಕ್ಕೆ ಸಮುದ್ರ ರಾಜನಿಗೆ ಖುಷಿ ಆಗುತ್ತೆ. ಖುಷಿ ಆಗ್ಬಿಟ್ಟು ಭಗವಂತನಿಗೆ ಏನ್ ಮಾಡ್ತಾನೆ, ಧನ್ಯವಾದನ ಸಲ್ಲಿಸ್ತಾನೆ. ಯಾರು, ಸಮುದ್ರ ರಾಜ. ಅವಾಗ ಈ ಯಾರು ಸಾಂದೀಪನಿ ಅವರ ಮಗ ನರಕದಲ್ಲಿದ್ದಾನೆ ಅಂತ ಹೇಳಿದಾಗ ನರಕಕ್ಕೆ ಹೋಗ್ತಾನೆ. ಯಾರು, ಭಗವಂತ. ಕೃಷ್ಣ ಬಲರಾಮ್ ಇಬ್ರು ಏನ್ ಮಾಡ್ತಾರೆ, ನರಕಕ್ಕೆ ಹೋಗ್ತಾರೆ. ನರಕಕ್ಕೆ ಹೋದಾಗ ಅಲ್ಲಿ ಯಮರಾಜ ಇರ್ತಾರೆ. ಯಮರಾಜ ಏನ್ ಮಾಡ್ತಾರೆ, ಅವರಿಗೆ ನಮಸ್ಕಾರವನ್ನ ತಿಳಿಸ್ಬಿಟ್ಟು ಕೃಷ್ಣ ಬಲರಾಮ್ಗೆ ಅವರ ಮಗನನ್ನ ಏನ್ ಮಾಡ್ತಾರೆ, ಅವರು ಕೊಡ್ತಾರೆ. ಯಾರು, ಸಾಂದೀಪನಿ ಅವರ ಮಗ ನರಕದಲ್ಲಿ ಇರ್ತಾರಲ್ವಾ, ಆ ಯಮರಾಜ ಬಂದ್ಬಿಟ್ಟು ಕರ್ಕೊಂಡು ಹೋಗಿರ್ತಾನೆ. ಅವ್ರ ಮಗನನ್ನ ಅವರು ಕೃಷ್ಣ ಬಲರಾಮ್ಗೆ ವಾಪಸ್ ಕೊಡ್ತಾರೆ. ಕೊಟ್ಟಾಗ ಅಲ್ಲೆಲ್ಲ ನರಕದಲ್ಲಿ ಸುಮಾರು ಜನ ಆಸುರಿ ಗುಣ ಎಲ್ಲ ಹೊಂದಿರೋರು ಇರ್ತಾರೆ. ಅವರು ಕಿರ್ಚಾಡು ಎಲ್ಲದನ್ನು ಭಗವಂತ ನೋಡ್ತಾನೆ. ನೋಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಭಗವಂತನಿಗೆ ಇವನ್ನೆಲ್ಲ ನಾನು ಉದ್ಧಾರ ಮಾಡ್ಬೇಕಲ್ಲ, ಇವ್ರಿಗೆಲ್ಲ ಮೋಕ್ಷ ಮುಕ್ತಿ ಕೊಡ್ಬೇಕಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ ಭಗವಂತ. ಅವನ ಕೈಯಲ್ಲಿ ಆ ಪಾಂಚಜನ ಒಬ್ಬ ರಾಕ್ಷಸನ ಒಂದು ಬೆನ್ನ ಹಿಂದೆ ಇರ್ತಕ್ಕಂಥ ಶಂಖನ ಎತ್ಕೊಂಡ್ಬಿಡ್ತಾನ. ಆ ಶಂಖವನ್ನ ಏನ್ ಮಾಡ್ತಾನೆ ಭಗವಂತ, ಜೋರಾಗಿ ಊದ್ಬಿಡ್ತಾನೆ. ಆ ಶಂಖವನ್ನ ಊದಿದ ಒಂದು ಶಬ್ದ ಇರುತ್ತಲ್ವಾ, ಆ ಕಂಪನ, ಆ ಆಧ್ಯಾತ್ಮಿಕ ಕಂಪನ ಅಂತಾರೆ. ಆ ಶಂಖವನ್ನ ಊದಿದ ಒಂದು ಆಧ್ಯಾತ್ಮಿಕ ಕಂಪನ ಇದೆ ಅಲ್ಲ, ಆ ಒಂದು ಕಂಪನಕ್ಕೆ, ಶಬ್ದಕ್ಕೆ ಅಲ್ಲಿ ನರಕದಲ್ಲಿ ಇರ್ತಕ್ಕಂಥ ಎಲ್ಲಾ ಏನು ಇರ್ತಾರಲ್ಲ ನರಕವಾಸಿಗಳು, ಅವ್ರಿಗೆಲ್ಲರಿಗೂ ಸಹಿತ ಆ ಗುಣಗಳ ಏನು ಪ್ರಭಾವ ಇರುತ್ತಲ್ಲ ಅದೆಲ್ಲ ಹೊರಟೋಗ್ಬಿಡುತ್ತಂತೆ. ಆ ಏನ್ ಗುಣಗಳು ಇರ್ತಾವಲ್ಲ ಆ ರಾಕ್ಷಸಿ, ಆ ಎಲ್ಲಾ ಗುಣಗಳ ಪ್ರಭಾವ ಭಗವಂತ ಊದಿದ ಒಂದು ಶಂಖದ ನಾದದಿಂದ, ಶಬ್ದದಿಂದ ಏನಾಗುತ್ತೆ ಅಂದ್ರೆ ಎಲ್ಲದು ಸಹಿತ ಹೋಗ್ಬಿಡುತ್ತಂತೆ. ಅವರು ಮುಕ್ತಿಗೆ ಅರ್ಹರಾಗ್ತಾರೆ ಅಂತ ಹೇಳ್ತಾರೆ ಈ ಒಂದು ಲೀಲೆಯಲ್ಲಿ. ಹಾಗಾಗಿ ನೋಡಿ, ಭಗವಂತನೇ ಇಷ್ಟೆಲ್ಲಾ ಲೀಲೆಗಳನ್ನ ಮಾಡಿ ಆ ಒಂದು ಮುಕ್ತಿ ಒಂದು ಪ್ರದಾಯಕ ಆಗಿರೋದ್ರಿಂದ ಭಗವಂತ ಕೊಟ್ಟಿರ್ತಕ್ಕಂಥ ಈ ಭಗವದ್ಗೀತೆ, ಈ ಒಂದು ಭಗವದ್ಗೀತೆಯನ್ನ ನಾವು ಶಾಸ್ತ್ರ ಅಧ್ಯಯನವನ್ನ ನಾವು ಮಾಡಿದ್ವಿ ಅಂದ್ರೆ, ಒಬ್ಬ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಮಾಡಿದ್ದೇ ಆಯ್ತು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ಸಹಿತ ನಾವು ಹೋಗಿಸ್ಕೋಬಹುದು. ಅಂದ್ರೆ
ಕಡಿಮೆ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿನೇ ನಾವು ತುಂಬಾ ಅರ್ಥ ಮಾಡ್ಕೋಬೇಕು, ನಮಗೆ ಗುರು ಅನ್ನೋದು ತುಂಬಾ ಅವಶ್ಯಕ ಅಂತ ಶಿಲಾ ಪ್ರಭುಪಾದರಿಂದ ಒತ್ತಿ ಒತ್ತಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಈ ಒಂದು ಜಗತ್ತಿನಲ್ಲಿ ನಾವೇನಾದ್ರೂ ಈ ಒಂದು ಜಗತ್ತಿನಲ್ಲಿ ಈ ಒಂದು ಆಸುರಿ ಗುಣಗಳಿಂದ, ಈ ಆಸುರಿ ಗುಣಗಳ ಪ್ರಭಾವದಿಂದ ಹೊರ ಬರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಶಾಸ್ತ್ರಕ್ಕೆ ಮೊರೆ ಹೋಗ್ಲೇಬೇಕು. ಒಬ್ಬ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗ್ಲೇಬೇಕು ಅಲ್ವಾ. ಇದರಿಂದ ಮಾತ್ರ ನಾವು ಆಸುರಿ ಗುಣಗಳಿಂದ ಹೊರ ನೋಡಿ ಭಗವಂತ ತೋರಿಸ್ಕೊಟ್ಟ. ಅಲ್ಲಿ ನರಕದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಕ್ತಿಗಳ ಅವಗುಣಗಳೆಲ್ಲ ಹೋಗ್ಬಿಟ್ಟು ಅವರು ಮುಕ್ತಿಗೆ ಅರ್ಹರಾದ್ರು ಅಂದ್ರೆ ಎಷ್ಟು ಭಗವಂತ ನಮಗೆ ಎಷ್ಟೊಂದು ಅನುಕೂಲವನ್ನ ಮಾಡ್ಕೊಟ್ಟಿದ್ದಾನೆ ಅಲ್ವಾ. ಹಾಗಾಗಿ ನಾವು ಭಗವಂತನಿಗೆ ಯಾವತ್ತೂ ಕೂಡ ಶರಣಾಗತಿ ಆಗ್ಬೇಕು ಅನ್ನೋದನ್ನ ನಮಗಿಲ್ಲಿ ಭಗವಂತ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಅದೇ ತರ ಒಂದು ಶಂಖದ ಒಂದು ಆಧ್ಯಾತ್ಮಿಕ ಒಂದು ಕಂಪನದಿಂದನೇ ಅಷ್ಟೆಲ್ಲಾ ನರಕವಾಸಿಗಳಿಗೆ ಇದು ಆಯ್ತು ಅಂದ್ಮೇಲೆ, ಪಾಪದಿಂದ ಎಲ್ಲ ಮುಕ್ತಿ ಹೊಂದಿರು ಅಂದ್ಮೇಲೆ ಶಿಲಾ ಪ್ರಭುಪಾದರು ಹೇಳ್ತಾರೆ. ಶಿಲಾ ಪ್ರಭುಪಾದರ ಉದಾಹರಣೆ ತುಂಬಾ ಚೆನ್ನಾಗಿದೆ. ಅಂತಂದ್ರೆ ಈ ಒಂದು ಭಕ್ತರಿಗೆ ಎಷ್ಟೆಲ್ಲಾ ಕಷ್ಟಗಳು ಬರ್ತವೆ ಅಲ್ವಾ, ಸುಮಾರು ಕಷ್ಟಗಳು ಬರ್ತವೆ. ಅಂತಂದ್ರೆ ಈ ಒಂದು ವಾತಾವರಣಕ್ಕೆ ಅವ್ರಿಗೆ ಹೊಂದ್ಕೊಳ್ಳಿಕ್ ಆಗಲ್ಲ. ಆಮೇಲೆ ಈ ಗುಣಗಳ ಪ್ರಭಾವ ತುಂಬಾ ಇರುತ್ತೆ ಅವರಿಗೆ. ಈ ಗುಣಗಳ ಒಂದು ಪ್ರಭಾವದಿಂದ ಹೊರ ಬರ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅನ್ನೋದಕ್ಕೆ ಶಿಲಾ ಪ್ರಭುಪಾದರು ಒಂದು ಉದಾಹರಣೆ ತುಂಬಾ ಚೆನ್ನಾಗಿ ಕೊಡ್ತಾರೆ. ಏನು ಅಂತಂದ್ರೆ ಈಗ ಒಂದು ಬಾಂಬೆದ ಹತ್ರ ಒಂದು 18 ಕಿಲೋಮೀಟರ್ ದೂರ ಒಂದು ಜುಹು ಅನ್ನೋ ಪ್ಲೇಸ್ ಇರುತ್ತೆ. ಇದು ಲೀಲಾಮೃತ ಪ್ರಭುಪಾದ ಲೀಲಾಮೃತದಲ್ಲಿ ಬರುತ್ತೆ. ಆ ಪ್ಲೇಸ್ ಅಲ್ಲಿ ತುಂಬಾ ಅದು ಪ್ಲೇಸ್ ಅಂದ್ರೆ ಅಲ್ಲಿ ಒಂಥರ ನಿರ್ಜಲ ಒಂದು ಪ್ರದೇಶ, ಅಂದ್ರೆ ಯಾರು ಇರಲ್ಲ ಅಲ್ಲಿ. ಆ ಪ್ರದೇಶದಲ್ಲಿ ಯಾರು ವಾಸನೂ ಮಾಡ್ತಾ ಇರಲ್ಲ. ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಜುಹು ಎಂಬಲ್ಲಿ ಅಲ್ಲಿ ಶಿಲಾ ಪ್ರಭುಪಾದರು ಏನ್ ಮಾಡ್ತಾರೆ, ಒಂದು ದೇವಸ್ಥಾನವನ್ನ ಕಟ್ಬೇಕು ಅಂತೇಳಿ ಅವರು ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅವ್ರು ಅನ್ಕೊಂತಾರೆ ಅಲ್ಲಿ ಏನಾದ್ರು ಮಾಡಿ ನಾವು ದೇವಸ್ಥಾನನ ಕಟ್ಬೇಕು ಅನ್ಕೊಂತಾರೆ. ಸರಿ ಅಂತೇಳಿ ಅವ್ರ ಶಿಷ್ಯಂದ್ರಿಗೂ ಸಹಿತ ಶಿಲಾ ಪ್ರಭುಪಾದರು ಹೇಳ್ತಾರೆ. ಅವ್ರ ಶಿಷ್ಯಂದ್ರಿಗೆ ಒಂಥರ ಇದು ಆಗುತ್ತೆ. ಯಾಕಂತಂದ್ರೆ 18 ಕಿಲೋಮೀಟರ್ ದೂರ, ಅಂದ್ರೆ ಬಾಂಬೆ ಅಂದ್ರೆ ಸಿಟಿ ಅಲ್ವಾ, ಅದರಿಂದ ತುಂಬಾ ದೂರ 18 ಕಿಲೋಮೀಟರ್. ಬಟ್ ಅಲ್ಲೇ ಶಿಲಾ ಪ್ರಭುಪಾದರು ಹೇಳಿರ್ತಾರೆ, ಅಂದ್ರೆ 14 ಲಕ್ಷಕ್ಕೆ ಅದನ್ನೆಲ್ಲ ಮಾತಾಡಿರ್ತಾರೆ. 2 ಲಕ್ಷ ರೂಪಾಯಿ ಅದಕ್ಕೆ ಕೊಟ್ಟಿರ್ತಾರೆ ಆ ಜುಹು ಟೆಂಪಲ್ಗೆ. ಈ ತರ ಎಲ್ಲಾ ಮಾಡ್ಕೊಂಡ್ಬಿಟ್ಟಿದೀವಿ, ನಾವು ಹೋಗ್ಬೇಕು, ಅಲ್ಲಿ ದೇವಸ್ಥಾನವನ್ನ ಕಟ್ಲೇಬೇಕು ಅಂತ ಶಿಲಾ ಪ್ರಭುಪಾದರು ಹೇಳ್ತಾರೆ. ಅವಾಗ ಶಿಷ್ಯಂದ್ರು ಒಪ್ಪಲ್ಲ. ಶಿಲಾ ಪ್ರಭುಪಾದರು ಅಲ್ಲಿ ಎಷ್ಟೊಂದು ಅಂದ್ರೆ ಯಾರು ಜನವಸತಿ ಇಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳಿದಾವೆ, ಆಮೇಲೆ ಹೆಗ್ಗಣಗಳಿದಾವೆ. ನಮಗೆ ಈ ಒಂದು ತಪಸ್ಸನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲಿ. ಯಾಕೆ ಅಂತಂದ್ರೆ ನಮ್ಮ ಭಕ್ತಿ ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯ ಆಗಲ್ಲ ಅಂತ ಶಿಲಾ ಪ್ರಭುಪಾದರಿಗೆ ಹೇಳ್ತಾರೆ. ಅವಾಗ ಶಿಲಾ ಪ್ರಭುಪಾದರು ಒಂದೇ ಒಂದ್ ಮಾತು ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅಂದ್ರೆ ಕಷ್ಟದಲ್ಲಿ ನಾವು ಕಷ್ಟದಲ್ಲಿದ್ದಾಗ ಅಂದ್ರೆ ಕಷ್ಟ ಅಂತಂದಾಗ ನಮ್ಮಲ್ಲಿ ಆ ಗುಣಗಳ ಪ್ರಭಾವ ಹೆಚ್ಚಿರುತ್ತೆ. ಅಂದ್ರೆ ಆಸುರಿ ಗುಣಗಳ ಪ್ರಭಾವ ಇರುತ್ತೆ. ಆ ಆಸುರಿ ಗುಣಗಳಿಂದ ಹೊರ ಬರ್ಬೇಕು ಅಂತಂದ್ರೆ ಯಾವ ಕಷ್ಟದಲ್ಲೂ ಸಹಿತ ನಾವು ಯಾವ ರೀತಿ ಸೇವೆಯನ್ನ ಮಾಡ್ಬೇಕು, ಯಾವ ರೀತಿ ಭಕ್ತಿಯನ್ನ ಮಾಡ್ಬೇಕು ಅಂದ್ರೆ ಈ ಒಂದು ಶಿಲಾ ಪ್ರಭುಪಾದರ ಉದಾಹರಣೆನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂತ ಕಷ್ಟಕರವಾಗಿರ್ತಕ್ಕಂತ ಪ್ರದೇಶದಲ್ಲಿ ಯಾರು ಜನವಸತಿ ಇಲ್ಲ, ಟೆಂಟ್ಗಳಲ್ಲಿ ಉಳ್ಕೋಬೇಕು. ಆ ಟೆಂಟ್ಗಳಲ್ಲೇ ಉಳ್ಕೊಂಡು ನಾವೇನ್ ಮಾಡ್ಬೇಕು, ತಪಸ್ಸನ್ನ ಮಾಡ್ಬೇಕು. ಆಮೇಲೆ ಅಲ್ಲಿ ಸೊಳ್ಳೆಗಳ ಕಾಟ, ಹೆಗ್ಗಣಗಳ ಕಾಟ, ಜನವಸತಿ ಇಲ್ಲ, ಕಳ್ಳರಿರ್ತಾರೆ, ಕಾಕರಿರ್ತಾರೆ, ಎಲ್ಲರೂ ಕಳ್ಳರೆಲ್ಲ ಬಂದ್ಬಿಟ್ಟು ಏನ್ ತೊಂದರೆ ಕೊಡ್ತಾರೋ, ಏನ್ ನಮ್ ಜೀವಕ್ಕೆ ಆಪತ್ತಾಗುತ್ತೋ ಅನ್ನೋ ಒಂದು ಕಲ್ಪನೆ ಎಲ್ಲರಿಗೂ ಬಂದೇ ಬರುತ್ತೆ. ಅದೇ ತರ ಅವ್ರ ಶಿಷ್ಯಂದ್ರಿಗೂ ಬಂದಾಗ ಅವ್ರ ಶಿಷ್ಯಂದ್ರು ಒಪ್ಪೋದೇ ಇಲ್ಲ. ನಾವು ಬೇಡ ಪ್ರಭುಪಾದ, ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ಕೊನೆಗೆ ಶಿಲಾ ಪ್ರಭುಪಾದರು ಒಂದೇ ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ನಿಮಗೆ ಶುದ್ಧರಾಗ್ಲಿಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ನೋಡಿ, ಒಂದೇ ಒಂದು ಮಾತು ಶಿಲಾ ಪ್ರಭುಪಾದ ಹೇಳಿದ್ರು. ಅಂದ್ರೆ ಆ ಗುಣಗಳ ಪ್ರಭಾವ ಅಷ್ಟಿರೋದ್ರಿಂದ ನಮಗೆ ಆಗಲ್ಲ ಅಂತ ನಾವು ಅಂತೀವಿ. ಯಾಕಂದ್ರೆ ಕಷ್ಟದಲ್ಲೂ ಸಹಿತ ನಾವು ಭಕ್ತಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಯಾವಾಗ ನಾವು ಕಷ್ಟದಲ್ಲಿದ್ದಾಗ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವೋ ನಮ್ಮಲ್ಲಿ ಗುಣಗಳ ಪ್ರಭಾವ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ನಾವು ಅನ್ಕೋಬೇಕು. ಶಿಲಾ ಪ್ರಭುಪಾದ ಉದಾಹರಣೆ ಅದೇ ಹೇಳ್ತಾ ಇರೋದು. ಏನು ಅಂದ್ರೆ ಅವ್ರ ಶಿಷ್ಯಂದ್ರು ಅಷ್ಟು ಆಗಲ್ಲ ಅಂದ್ರೂ ಸಹಿತ ಶಿಲಾ ಪ್ರಭುಪಾದ ಒಂದೇ ಒಂದ್ ಮಾತು ಹೇಳಿದ್ರು. ಏನು ಅಂತಂದ್ರೆ, ನಿಮಗೆ ಶುದ್ಧರಾಗಲು ಇಷ್ಟ ಇಲ್ವಾ ಅಂತ ಕೇಳಿದ್ರು. ನೋಡಿ, ಶುದ್ಧರಾಗಲು ಇಷ್ಟ ಇಲ್ವಾ ಅಂದ ತಕ್ಷಣನೇ ಅವ್ರ ಏನ್ ಮಾಡಿದ್ರು, ಶಿಲಾ ಪ್ರಭುಪಾದರ ಮಾತು ಕೇಳ್ಬಿಟ್ಟು ಆ ಜುಹು ಅನ್ನೋ ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡಿದ್ರು, ಟೆಂಪಲ್ ದೇವಸ್ಥಾನವನ್ನ ಕಟ್ಲಿಕ್ಕೆ ಪ್ರಾರಂಭ ಮಾಡಿ ಶಿಲಾ ಪ್ರಭುಪಾದರಿಗೆ ಸಹಕರಿಸಿದ್ರು ಅಲ್ವಾ. ಈ ರೀತಿ ಶಿಲಾ ಅಂದ್ರೆ ಅವಗುಣಗಳು ಇರೋದ್ರಿಂದ ಪ್ರಭಾವದಿಂದ ನಮಗೇನಾಗುತ್ತೆ, ಕಷ್ಟದಿದ್ದಾಗ ನಮಗೆ ಈ ಒಂದು ಕೆಲಸ ಮಾಡ್ಲಿಕ್ಕೆ, ಭಕ್ತಿ ಸೇವೆ ಮಾಡ್ಲಿಕ್ಕೆ, ತಪಸ್ಸನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತೀವಿ. ಯಾವಾಗ ಶಿಲಾ ಪ್ರಭುಪಾದರು ಶುದ್ಧರಾಗ್ಲಿಕ್ಕೆ ಇಷ್ಟ ಇಲ್ಲ ಅಂದ ತಕ್ಷಣ ಏನ್ ಮಾಡ್ಬಿಟ್ರು, ಎಲ್ಲಾ ಡಿವೋಟೀಸು ಅದನ್ನ ಅರ್ಥ ಮಾಡ್ಕೊಂಡ್ರು. ಶಿಲಾ ಪ್ರಭುಪಾದರ ಒಂದು ಮನೋಭಾವವನ್ನು ಅರ್ಥ ಮಾಡ್ಕೊಂಡು. ಯಾಕಂದ್ರೆ ಶಿಲಾ ಪ್ರಭುಪಾದರೇ ಆತರ ಹೇಳ್ತಾ ಇರುವಾಗ ಕಷ್ಟದಲ್ಲಿ ನಾವು ಈ ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಂದಾಗ ನಾವು ಅವರಿಗೆ ಸಹಕರಿಸ್ಬೇಕು ಅಂತ ಹೇಳಿ ಅವ್ರ ಶಿಷ್ಯಂದ್ರೆಲ್ಲ ಒಪ್ಕೊಂಡ್ರು. ಆ ದೇವಸ್ಥಾನ ಈಗ ಎಷ್ಟು ಉನ್ನತಿಯನ್ನ ಪಡ್ಕೊಂಡಿದೆ ಅಲ್ವಾ. ಹಾಗಾಗಿ ನಾವ್ ಇದರಿಂದ ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂತಂದ್ರೆ,
ಶಿಲ ಪ್ರಭುಪಾದರ ಉದಾಹರಣೆಯನ್ನು ತಿಳ್ಕೊಬಹುದು. ಆಮೇಲೆ ಕೃಷ್ಣ ಭಗವಂತ ಸಾಂದೀಪನಿ ಮುನಿಗಳ ಒಂದು ಏನು ಒಂದು ಲೀಲೆ ಆಯ್ತಲ್ವಾ, ಆ ಒಂದು ಲೀಲೆಯನ್ನು ಸಹಿತ ನಾವು ಅನ್ಕೋಬಹುದು. ಏನಪ್ಪಾ ಅಂದ್ರೆ ಈ ಒಂದು ಆಸುರಿ ಗುಣದಲ್ಲಿ ನಾವು ಇದ್ವಿ ಅಂದಾಗ ನಮಗೇನಾಗುತ್ತೆ, ಈ ಒಂದು ಪ್ರಪಂಚದ ಜ್ಞಾನ ಅನ್ನೋದು ಗೊತ್ತಾಗಲ್ಲ. ಯಾವಾಗ ನಾವು ಈ ಆಸುರಿ ಗುಣಗಳಿಂದ ಹೊರಗೆ ಬರ್ಬೇಕೋ, ಹೊರ ಬಂದಾಗ ನಮಗೆ ಈ ಒಂದು ಜ್ಞಾನ ಅನ್ನೋದು ಗೊತ್ತಾಗುತ್ತೆ. ಇದು ಹೊರ ಬರ್ಬೇಕು, ಇದರಿಂದ ಮುಕ್ತಿ ಹೊಂದ್ಬೇಕು ಅಂದ್ರೆ ನಾವು ಭಗವಂತ ಹೇಗೆ ಆ ಒಂದು ಗುರುಗಳ ಒಂದು ಆಶ್ರಯ ಪಡ್ಕೊಂಡು, ಅದೇ ತರ ನಾವು ಸಹಿತ ಒಬ್ಬ ಗುರುಗಳ ಸದ್ಗುರುವಿನ ಒಂದು ಆಶ್ರಯವನ್ನ ಪಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶಿಲ ಪ್ರಭುಪಾದರು ಸಹಿತ ಅದನ್ನೇ ಇಲ್ಲಿ ಹೇಳ್ತಾ ಇದ್ರು. ಹಾಗಾಗಿ ಈ ಒಂದು ಆಸುರಿ ಗುಣಗಳು ಅನ್ನೋದು ನಮ್ಮಿಂದ ಹೊರಗೆ ಬರ್ಬೇಕು. ನಮ್ಮಿಂದ ಹೊರ ಬರ್ಬೇಕು ಅಂದ್ರೆ ನಮ್ಮ ಶಿಲ ಪ್ರಭುಪಾದ ಹೇಳ್ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನಾವು ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಆಮೇಲೆ ಜಪ ಮಾಡ್ಬೇಕು, ಭಕ್ತಿ ಸೇವೆ ಮಾಡ್ಬೇಕು. ಇಂಪಾರ್ಟೆಂಟ್ ಅಂತಂದ್ರೆ ನಾವು 75% ಜಪ ಮಾಡಿದ್ರೆ ಇನ್ 25% ನಾವೇನ್ ಮಾಡ್ಬೇಕು ಅಂದ್ರೆ ಸೇವೆಯನ್ನ ಮಾಡ್ಬೇಕು, ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಲ್ವಾ. ಭಕ್ತಿ ಸೇವೆ ಮತ್ತೆ ಜಪ ಎರಡೂ ಒಟ್ಟಿಗೆ ಇದ್ದಾಗ ಏನಾಗುತ್ತೆ, ಅದು ಸಕ್ಸಸ್ಫುಲ್ ಆಗಿರುತ್ತೆ. ಬರೇ ನಾವು ಒಬ್ಬೊಬ್ರು ಮಾಡ್ತಾರೆ ಏನು ಅಂತಂದ್ರೆ, ನಾವು ಬರೇ ಭಕ್ತಿ ಅಷ್ಟೇ ಮಾಡ್ತೀವಿ, ಜಪ ಮಾಡಲ್ಲ ಅಂತಾರೆ. ಇನ್ನೊಬ್ರು ಅಲ್ಲ, ಭಕ್ತಿ ಸೇವೆ ಅಷ್ಟೇ ಮಾಡ್ತೀವಿ, ಜಪ ಮಾಡಲ್ಲ. ಒಬ್ರು ಜಪ ಮಾಡ್ತೀವಿ, ನಾವು ಸೇವೆ ಮಾಡಲ್ಲ ಅಂತಾರೆ. ನಾವು ಜಪ ಅಷ್ಟೇ ಮಾಡಿ ಸೇವೆ ಮಾಡ್ಲಿಲ್ಲದ್ರು ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ಹೋಗಲ್ಲ. ಯಾವುದು ರಾಕ್ಷಸಿ ಗುಣಗಳು. ಬರೇ ನಾವು ಸೇವೆ ಮಾಡಿದ್ರೆ ಸೇವೆ ಅಷ್ಟೇ ಮಾಡ್ತೀವಿ, ಜಪ ಮಾಡಲ್ಲ ಅಂದ್ರೂ ಸಹಿತ ನಮ್ಮಲ್ಲಿ ಅವಗುಣಗಳು ಹೋಗಲ್ಲ. ಎರಡು ಒಟ್ಟಿಗೆ ಆಗ್ಬೇಕು. ಯಾವುದು ಜಪನೂ ಒಟ್ಟಿಗೆ ಆಗ್ಬೇಕು, ಆಮೇಲೆ ಭಕ್ತಿ ಸೇವೆನೂ ಆಗ್ಬೇಕು. ಎರಡನ್ನೂ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಈ ಒಂದು ರಾಕ್ಷಸಿ ಗುಣಗಳಿಂದ ನಾವು ಹೊರ ಬರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಲಿಯುಗದಲ್ಲಿ ಸ್ವಲ್ಪ ಸಮರೈಸ್ ಮಾಡಿ ಹೇಳ್ತಾ ಇದ್ದೀನಿ. ಈ ಒಂದು ಕಲಿಯುಗದಲ್ಲಿ ನಾವು ಈ ಒಂದು ಆಸರಿ ನೋಡಿ, ಭಗವಂತ ಯಾರನ್ನೆಲ್ಲ ನರಕದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಸಹಿತ ಭಗವಂತ ಶುದ್ಧ ಮಾಡ್ದ. ಅಲ್ಲೇ ಅವರಲ್ಲಿರ್ತಕ್ಕಂಥ ಗುಣಗಳನ್ನ ಹೋಗಲಾಡಿಸಿ ಅವರನ್ನ ಶುದ್ಧ ಮಾಡಿ ಮುಕ್ತಿಗೊಳಿಸಿದ ಅಲ್ವಾ. ಅದೇ ತರ ಭಗವಂತ ಈ ಕಲಿಯುಗದ ಜನಗಳನ್ನು ಸಹಿತ, ಇವರನ್ನು ಸಹಿತ ರಾಕ್ಷಸಿ ಗುಣಗಳಿಂದ ಮುಕ್ತ ಮಾಡ್ಲಿಕ್ಕೆ, ಈ ಅವಗುಣಗಳಿಂದ ಮುಕ್ತ ಮಾಡ್ಲಿಕ್ಕೆ ಭಗವಂತ ಸ್ವತಃ ಕಲಿಯುಗದಲ್ಲಿ ಭಕ್ತನ ಅವತಾರವಾಗಿ ಚೈತನ್ಯ ಮಹಾಪ್ರಭುಗಳಾಗಿ ಬಂದ್ರು ಅಲ್ವಾ. ಕೃಷ್ಣನೇ ಸ್ವತಃ ಭಕ್ತನ ಅವತಾರವಾಗಿ ಚೈತನ್ಯ ಮಹಾಪ್ರಭುಗಳಾಗಿ ಬಂದ್ರು. ನೋಡಿ ಅವರು ಎಷ್ಟು ಕರುಣಾಮಯಿ ಅಂತಂದ್ರೆ, ಎಲ್ಲರಿಗೂ ಸಹಿತ ಕರುಣೆ ಕೊಡ್ಲಿಕ್ಕೆ ಬಂದ್ರು. ಯಾರು? ಚೈತನ್ಯ ಮಹಾಪ್ರಭುಗಳು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಈ ಒಂದು ಗುಣಗಳ ಒಂದು ಪ್ರಭಾವ ಹೆಚ್ಚಿದೆ. ಈ ಗುಣಗಳ ಒಂದು ಪ್ರಭಾವ ಹೆಚ್ಚಿರೋದ್ರಿಂದ ನಾವೇನ್ ಮಾಡ್ತೀವಿ, ಮನಸ್ಸೋ ಇಚ್ಛೋ ನಾವೇನ್ ಮಾಡ್ತಿದೀವಿ, ವರ್ತನೆಗಳನ್ನ ಮಾಡ್ತಾ ಇದೀವಿ. ಈ ವರ್ತನೆಗಳಿಂದ ನಾವು ಹೊರಗ್ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಒಬ್ಬ ಗುರುವಿನ ಒಂದು ಮಾರ್ಗದರ್ಶನ ತಗೊಂಡು ನಾವು ಶಾಸ್ತ್ರ ಅಧ್ಯಯನ ಮಾಡ್ಬೇಕು ಅಂತ ಶಿಲ ಪ್ರಭುಪಾದ ಹೇಳಿದ್ರು. ಅದಕ್ಕೋಸ್ಕರನೇ ಭಗವಂತ ಚೈತನ್ಯ ಮಹಾಪ್ರಭು ಅವತಾರವಾಗಿ ಇಲ್ಲಿ ಇದಕ್ಕೆ ಕಲಿಯುಗದಲ್ಲಿ ಬಂದ್ರು ಅಲ್ವಾ. ಕಲಿಯುಗದಲ್ಲಿ ಇರ್ತಕ್ಕಂಥ ಜನಗಳನ್ನ ಉದ್ಧಾರ ಮಾಡೋಕ್ಕೋಸ್ಕರನೇ ಭಗವಂತ ಬಂದ್ರು ಅಲ್ವಾ. ಹೇಗೆ ಅನ್ನೋದಕ್ಕೆ ಈಗ ನೋಡಿ, ಕಲಿಯುಗದಲ್ಲಿ ಸಾಕಷ್ಟು ಜನ ಆಸುರಿ ಗುಣದವರೇ ಇದ್ದಾರೆ ಅಲ್ವಾ. ಎಲ್ಲರೂ ಸಹಿತ ಗುಣಗಳು ಎಲ್ಲ ಅವಗುಣಗಳೇ ಇದಾವೆ. ಎಲ್ಲರಲ್ಲೂ ಸಹಿತ ಒಳ್ಳೆ ಗುಣಗಳು ಅನ್ನೋದಿಲ್ಲ. ನಾವೆಲ್ಲ ಅವಗುಣಗಳನ್ನೇ ತುಂಬ್ಕೊಂಡಿದೀವಿ. ಬಟ್ ಯಾವಾಗ ಇದು ಪ್ಯೂರಿಫೈ ಆಗ್ಬೇಕು ಅಂದ್ರೆ ನಾವು ಈ ಒಂದು ನಾಮ ಜಪ ಮತ್ತೆ ಭಕ್ತಿ ಸೇವೆ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಗುಣಗಳು ಏನಾಗ್ತವೆ, ಶುದ್ಧ ಆಗ್ತವೆ ಅಂತ ಹೇಳಿದ್ರು ಅಲ್ವಾ. ಅದಕ್ಕೋಸ್ಕರನೇ ಇವರು ಯಾರು ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಲ್ಲಿ ಬಂದಾಗ ಯಾರೆಲ್ಲ ಅವಗುಣಗಳನ್ನ ಹೊಂದಿರ್ತಕ್ಕಂಥ ವ್ಯಕ್ತಿಗಳನ್ನ ಉದ್ಧಾರ ಮಾಡಿದ್ರಲ್ವಾ. ಅದಕ್ಕೊಂದು ಹೇಳ್ತಾರೆ, ಯಾರು ನರೋತ್ತಮ್ ದಾಸ್ ಠಾಕೂರ್ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಬ್ರಜೇಂದ್ರ ನಂದನ ಏಯಿ ಸಚಿಸುತ್ತ ಹೊಯ್ಲೋ ಸೇಯಿ, ಬಲರಾಮ ಹೊಯ್ಲೋ ನಿತ್ತಾಯ್, ದೀನ ಹೀನ ಜತ ಚಲೋ, ಹರಿನಾಮ ಉದ್ದಾರಿಲೋ, ತಾರಾ ಸಾಕ್ಷಿ ಜಗಾಯ್ ಮದಾಯ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನರೋತ್ತಮ್ ದಾಸ್ ಠಾಕೂರ್. ಅಂದ್ರೆ ಈ ಒಂದು ದೀನಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಯಾರು ಇವರು ಜಗಾಯ್ ಮದಾಯಿ, ಅವರನ್ನು ಸಹಿತ ಅವರು ಈ ಒಂದು ಗುಣಗಳ ಪ್ರಭಾವ ಜಾಸ್ತಿ ಇತ್ತು ಅವರಲ್ಲಿ. ಎಷ್ಟು ನಿತ್ಯಾನಂದ ಪ್ರಭುಗಳಿಗೆ ಎಷ್ಟೊಂದು ಹಿಂಸೆ ಕೊಟ್ರು ಅಲ್ವಾ. ಸ್ವತಃ ಭಗವಂತ ಬಲರಾಮನ ಅವತಾರವಾಗಿ ಬಂದಿರ್ತಕ್ಕಂಥ ನಿತ್ಯಾನಂದ ಪ್ರಭುಗಳು, ಅವರಿಗೂ ಸಹಿತ ಅವರು ಆ ಒಂದು ಗುಣಗಳ ಪ್ರಭಾವ ಅವರಲ್ಲಿ ಹೆಚ್ಚಿರೋದ್ರಿಂದ ಅವ್ರೇನ್ ಮಾಡಿದ್ರು, ಭಗವಂತ ಅಂತ ಅವ್ರು ತಿಳ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರೇನ್ ಮಾಡಿದ್ರು, ಅವರಿಗೆ ಹಿಂಸೆಯನ್ನ ಕೊಟ್ರು ಅಲ್ವಾ. ಆ ಹಿಂಸೆಯನ್ನ ಕೊಟ್ಟಾಗ ಭಗವಂತ ನಿತ್ಯಾನಂದ ಪ್ರಭುಗಳು ಎಷ್ಟು ಕರುಣಾಮಯಿ ಅನ್ನೋದಕ್ಕೆ ಇದು ಜಗಾಯ್ ಮದಾಯ್ ಒಂದು ಲೀಲೆನೇ ಸಾಕ್ಷಿ ಅಲ್ವಾ. ಅಷ್ಟೆಲ್ಲಾ ಕಷ್ಟ ಕೊಟ್ರು ಇವರು ಯಾರು ನಿತ್ಯಾನಂದ ಪ್ರಭುಗಳು ಏನ್ ಮಾಡಿದ್ರು, ಅವರಿಗೆ ಕರುಣೆಯನ್ನು ಕೊಟ್ರು ಅಲ್ವಾ. ಯಾಕೆ ಅಂತಂದ್ರೆ ಈ ಒಂದು ಗುಣಗಳ ಪ್ರಭಾವ ಅವರಿಗೆ ಹೆಚ್ಚಾಗಿತ್ತು. ಆ ಹೆಚ್ಚಾಗಿರೋದ್ರಿಂದ ಅವರಲ್ಲಿ ಆ ಒಂದು ಗುಣಗಳನ್ನ ಹೋಗಲಾಡ್ಸಕ್ಕೆ
ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಬಂದ್ ಏನ್ ಮಾಡಿದ್ರು, ಆ ಇಬ್ರು ಯಾರೋ ಜಗಾಯ ಮದ ಸ್ಟೋರಿ ನಿಮಗ್ ಗೊತ್ತಿದೆ, ಇಲ್ಲ ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ದೆ. ಅವರನ್ನು ಸಹಿತ ಏನ್ ಮಾಡಿದ್ರು ಅಂದ್ರೆ, ಅವರು ಚೈತನ್ಯ ಮಹಾಪ್ರಭುಗಳು ಬಂದು ಈ ಕಲಿಯುಗದಲ್ಲಿ ಆಸುರಿ ಗುಣಗಳನ್ನ ಹೊಂದಿರ್ತಕ್ಕಂಥವ್ರು ಜಗಾಯ ಮದ ಸುಮಾರು ಜನ ಇದ್ದಾರೆ ಅಲ್ವಾ, ಅದರಲ್ಲಿ ಜಗಾಯ ಮದ ಅವರನ್ನ ಸಹಿತ ಅವರು ಉದ್ಧಾರ ಮಾಡಿದ್ರು, ಅವರಿಗೆ ಮುಕ್ತಿಯನ್ನ ಕೊಟ್ರು. ಯಾರು? ಚೈತನ್ಯ ಮಹಾಪ್ರಭುಗಳು ಅಲ್ವಾ. ನೋಡಿ ಎಷ್ಟೊಂದು ಆಸುರಿ ಗುಣಗಳನ್ನು ಹೊಂದಿರ್ತಕ್ಕಂಥವ್ರಿಗೆ ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಬಂದ್ ಏನ್ ಮಾಡಿದ್ರು, ಅವರಿಗೆ ಕರುಣೆಯನ್ನ ಕೊಟ್ರು. ಭಗವಂತನೇ ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭು ಸ್ವತಃ ಅವರೇ ಹೇಳ್ತಾ ಇದ್ದಾರೆ ಅಲ್ವಾ, ಈ ಒಂದು ಆಸುರಿ ಗುಣಗಳಿಂದ, ಈ ಒಂದು ಗುಣಗಳ ಪ್ರಭಾವದಿಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಭಗವಂತನಿಗೆ ಶರಣಾಗತಿ ಆಗ್ಬೇಕು. ಗುರುಗಳ ಮುಖಾಂತರ ನಾವು ಭಗವಂತನಿಗೆ ಶರಣಾಗತಿ ಆದ್ರೆ ನಾವು ಏನ್ ಮಾಡ್ಬೋದು, ನಮ್ಮಲ್ಲಿರ್ತಕ್ಕಂಥ ಈ ಒಂದು ಆಸುರಿ ಗುಣಗಳ ಪ್ರಭಾವದಿಂದ ಹೊರಗೆ ಬರ್ಬಹುದು ಅಲ್ವಾ. ಅದಕ್ಕಿನೇ ಇದಕ್ಕೊಂದು ಇರ್ತಕ್ಕಂಥ ಒಂದೇ ಒಂದು, ಈ ಆಸುರಿ ಗುಣಗಳಿಂದ ಹೊರ ಬರ್ಬೇಕು ಅಂತಂದ್ರೆ ಒಂದೇ ಒಂದು ಮಾರ್ಗ ಯಾವ್ದಪ್ಪ ಅಂದ್ರೆ ಈ ಒಂದು ಹರಿನಾಮ ಸಂಕೀರ್ತನೆ. ಈ ಹರಿನಾಮ ಸಂಕೀರ್ತನೆ ಕೊಟ್ಟವರು ಚೈತನ್ಯ ಮಹಾಪ್ರಭುಗಳು ಅಲ್ವಾ. ಅವರು ನಮಗೆ ಈ ಹರಿನಾಮ ಒಂದು ಸಂಕೀರ್ತನೆ ಕೊಡ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಇನ್ನೂ ರಾಕ್ಷಸಿ ಒಂದು ಪ್ರವೃತ್ತಿ ಜಾಸ್ತಿಯಾಗಿ ನಾವು ಇನ್ನು ಯಾವ ರೀತಿ ವರ್ತನೆ ಮಾಡ್ತಿದ್ವೋ, ಈ ಕಲಿಯುಗ ಇನ್ನು ಯಾವ ರೀತಿ ಆಗ್ತಿತ್ತೋ ಗೊತ್ತಿಲ್ಲ ಅಲ್ವಾ. ಸ್ವಲ್ಪ ಮಟ್ಟಿಗೆ ಅವರು ಭಗವಂತ ನಮಗೆ ಈ ಒಂದು ಹರಿನಾಮವನ್ನ ಕೊಟ್ಟಿರೋದ್ರಿಂದ ನಮ್ಮಲ್ಲಿ ಈ ಒಂದು ಆಸುರಿ ಗುಣಗಳ ಪ್ರಭಾವ ಏನ್ ಮಾಡ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಲ್ವಾ. ಇದನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋ ಸಲುವಾಗಿನೇ ಭಗವಂತ ಸ್ವತಃ ಭಕ್ತನ ಅವತಾರವಾಗಿ ಈ ಕಲಿಯುಗದಲ್ಲಿ ಅವತರಿಸಿದ್ರು. ಅವರು ಅವತರಿಸಿರೋದಕ್ಕೋಸ್ಕರನೇ ನಾವೆಲ್ಲ ಈ ಒಂದು ಹರಿನಾಮದ ಒಂದು ಸ್ಮರಣೆಯಿಂದ ನಾವು ಸಹಿತ ಶುದ್ಧರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಾವಿನ್ನು ಶುದ್ಧರಾಗಿಲ್ಲ, ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಲ್ವಾ. ಇದಕ್ಕೋಸ್ಕರನೇ ನಾವು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಯಾವಾಗ ಆಸುರಿ ಗುಣಗಳು ಇರ್ತವೆ ಆವಾಗ ನಾವು ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯವಾಗಲ್ಲ. ಈ ಆಸುರಿ ಗುಣಗಳ ಪ್ರಭಾವ ನಾವು ಕಡಿಮೆ ಮಾಡ್ಕೊಂಡಾಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ನಾವು ಈ ಒಂದು ಭಕ್ತಿ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ನಾವು ಉನ್ನತಿಯನ್ನ, ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರನೇ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದು, ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೋ ನಾಸ್ತೈವ ಗತಿರನ್ಯತ. ಈ ಕಲಿಯುಗದಲ್ಲಿ ಈ ಹರಿನಾಮವನ್ನು ಬಿಟ್ಟು ನಮಗೆ ಬೇರೆ ಯಾವುದೇ ಅನ್ಯ ಮಾರ್ಗವಿಲ್ಲ ಅಂತ ಚೈತನ್ಯ ಮಹಾಪ್ರಭು ಹೇಳಿದ್ರು. ಅದಕ್ಕೋಸ್ಕರನೇ ನಾವು ಸಹಿತ ಈ ಏನ್ ಶಿಲ ಪ್ರಭುಪಾದರ ಉದಾಹರಣೆಯಿಂದ, ಆಮೇಲೆ ಭಗವಂತ ಕೃಷ್ಣ ಸಾಂದೀಪನಿ ಮುನಿ ಅವರ ಒಂದು ಆಶ್ರಯವನ್ನು ತಗೊಂಡು ಆ ಒಂದು ಎಕ್ಸಾಂಪಲ್ ಇಂದ ನಾವು ಅರ್ಥ ಮಾಡ್ಕೋಬೇಕು, ಎಂತೆಂತ ಅವಗುಣಗಳಿಂದ ಸಹಿತ ಶಿಲ ಪ್ರಭುಪಾದರು ಎಷ್ಟೋ ಒಬ್ಬ ಶಿಷ್ಯಂದ್ರನ್ನ ಉದ್ಧಾರ ಮಾಡಿದ್ದಾರೆ. ಭಗವಂತನು ಸಹಿತ ಎಷ್ಟೋ ಆಸುರಿ ಗುಣಗಳಿರ್ತಕ್ಕಂಥವ್ರನ್ನ ಅವನೇನ್ ಮಾಡ್ದ, ಮುಕ್ತಿಯನ್ನ ಕೊಟ್ಟ ಭಗವಂತ. ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೊಂಡಿದ್ದೇ ಆಯ್ತು ಅಂದ್ರೆ ನಾವು ಸಹಿತ ಸ್ವಲ್ಪನಾದ್ರೂ ಈ ಆಸುರಿ ಗುಣಗಳಿಂದ ಹೊರ ಬರ್ಬೋದು ಅಂತ ಹೇಳಿ ಶಿಲ ಪ್ರಭುಪಾದರ ಒಂದು ಉದಾಹರಣೆಯಿಂದ ಇದರಿಂದ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ರು ಸಹಿತ ಈ ಗುಣಗಳಿಂದ ಹೊರ ಬರ್ಲಿಕ್ಕೆ ಪ್ರಯತ್ನ ಮಾಡಿ, ಪ್ರತಿಯೊಬ್ರು ಸಹಿತ ಹೆಚ್ಚು ಜಪ ಮಾಡಿ, ಆಮೇಲೆ ಭಕ್ತಿ ಸೇವೆಯನ್ನ ಮಾಡಿ, ಹರಿನಾಮವನ್ನು ಎಲ್ಲಾ ಹತ್ರ ಪ್ರಚಾರ ಮಾಡಿ, ಆಮೇಲೆ ಪ್ರತಿಯೊಬ್ರು ಸಹಿತ ಈ ಚೈತನ್ಯ ಮಹಾಪ್ರಭುಗಳ ಈ ಆಂದೋಲನವನ್ನ ಮುಂದುವರಿಸಿ ಹೆಚ್ಚಾಗಿ ಅಂತ ಹೇಳ್ತಾ ಈ ಒಂದು ಆಸುರಿ ಗುಣಗಳಿಂದ ಹೊರ ಬರ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಅಂತ ಹೇಳಿ ಇವತ್ತಿನ ಒಂದು ಪ್ರವಚನವನ್ನ ನಿಲ್ಲಿಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಜೈ ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರೆ ಮಾತಾಜಿ. ನಮ್ಮೊಂದಿಗೆ ಸೀನಿಯರ್ ಡಿವೋಟಿಸ್ ಇದ್ದಾರೆ, ಲೀಲಾಮಯಿ ಮಾತಾಜಿ ಅವರು, ಸುಭಾಷಿಣಿ ಮಾತಾಜಿ ಅವರು ಇದ್ದಾರೆ. ಅವರ ಒಂದು ಕಾಮೆಂಟ್ಸ್ ಅನ್ನ ತೆಗೆದುಕೊಳ್ಳೋಣ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ, ದಂಡವತ್ ಪ್ರಣಾಮ್ಸ್ ಮಾತಾಜಿ. ತುಂಬಾನೇ ಸೊಗಸಾಗಿತ್ತು ಕ್ಲಾಸು, ನಿರರ್ಗಳವಾಗಿ ಎಷ್ಟೋ ಚೆನ್ನಾಗಿ ಮಾತಾಡಿದ್ರೆ. ಅಂದ್ರೆ ನೀವು ತುಂಬಾ ಜನರಿಗೆ ಇವತ್ತು ತಲುಪಿರತ್ತೆ ಮೆಸೇಜ್. ಮನದಟ್ಟವಾಗಿ ಹೇಳಿದ್ರಿ, ಹೇಗೆ ನಾವು ಇದನ್ನ ಕಡಿಮೆ ಮಾಡ್ಕೊಳ್ಬಹುದು, ಹೇಗೆ ಈ ಡಿಮನಿಕ್ ಕ್ವಾಲಿಟೀಸ್ ಇಂದ ನಾವು ಆಚೆ ಬರ್ಬೋದು ಅಂತ. ವಂಡರ್ಫುಲ್ ಕ್ಲಾಸ್ ಬಂತಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ ದಿನಾನು ತುಂಬಾ ಚೆನ್ನಾಗ್ ಬಂತು. ಐ ಥಿಂಕ್ ಯು ವಿಲ್ ಬಿ ದ ಫ್ಯೂಚರ್ ಶೋಭಾಮಯ ಅನ್ಸತ್ತೆ ನಮ್ ಕರ್ನಾಟಕದ್ದು. ನನಗೆ ಅಷ್ಟು ಸಂತೋಷ ಆಯ್ತು ಇವತ್ತು ನಿಮ್ ಕ್ಲಾಸ್ ಕೇಳಿ. ದೇರ್ ವಾಸ್ ನೋ ಬ್ರೇಕ್ ಇನ್ ಬಿಟ್ವೀನ್. ಅಷ್ಟು ನೀಟಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ನಾನು ಹೇಳ್ಬೇಕಂದ್ರೆ, ನಾನು ಒಂದು ಲಾಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನೀವು ಸ್ಟಾರ್ಟೆಡ್ ದಿಸ್ ಸೀರೀಸ್ ಅಂಡ್ ಹೇಳಿದ ತಕ್ಷಣ ಒಪ್ಕೊಂಡು ಸೇವೆಗೆ ಮುಂದೆ ಬಂದ್ರಿ.
ಹಾಗಾಗಿ ನಾನು ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ ಅರ್ಪಿಸ್ತೀನಿ. ಈ ರೀತಿಯ ಒಂದು ಸಪೋರ್ಟ್ ಇರೋದ್ರಿಂದನೇ ಗೋಪಿ ಸೇನೆ ಇವತ್ತು ಸಕ್ಸಸ್ ಆಗ್ತಾ ಇದೆ. ಎಲ್ಲರ ಸಪೋರ್ಟ್ ಇರೋದಕ್ಕೇನೆ ಆಗ್ತಾ ಇರೋದು. ಹೀಗೆ ನಿಮ್ಮ ಒಂದು ಸಹಕಾರ ಶಿವಮೊಗ್ಗ ಡಿವೋಟಿಸ್ ಇಂದ ಮತ್ತೆ ಈಗ ಮಾತಾಜಿಯವರು ಬಳ್ಳಾರಿಯಿಂದಾನು ಲಾಗಿನ್ ಆಗಿದ್ದಾರೆ. ಎಲ್ಲರದು ಇರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನೊಂದ್ಸರಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮಾತಾಜಿ. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಕ್ಲಾಸ್. ಶಿಲ Thank you. ಪ್ರಭುಪಾದ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಸುಭಾಷಿಣಿ ರಾಧೆ ಮಾತಾಜಿ ಅವರು ಇದ್ದಾರೆ ಆನ್ಲೈನ್. ಸುಭಾಷಿಣಿ ಮಾತಾಜಿ. हरि बोल, हरे कृष्णा, दंडवत प्रणाम। ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ್. ಅನುತ್ತಮ ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಏನ್ ಹೇಳೋದು, 2 ಕ್ಲಾಸ್ ಇಂದನು ನೀವ್ ಎಷ್ಟ್ ಚೆನ್ನಾಗ್ ಮಾಡ್ತಿದ್ದೀರಾ ಅಂದ್ರೆ ಹೊಗಳಕ್ಕೇನು ನನ್ ಬರ್ತಾನೆ ಇಲ್ಲ. ವಿ ಆರ್ ಆಲ್ ಸ್ಟಂಡ್ ಮಾತಾಜಿ. ವೆರಿ ನೈಸ್. ಎಲ್ಲರಿಗೂ ಈ ಗುಣಗಳಿದ್ದೇ ಇರತ್ತೆ, ಆಸುರಿ ಗುಣಗಳು, ದೈವಿ ಗುಣಗಳು. ಬಟ್ ನಾವ್ ಯಾವಾಗ ಶ್ರದ್ಧೆ ನಿಷ್ಠೆಯಿಂದ ಗುರುಗಳ ಮಾತುಗಳನ್ನ ಕೇಳ್ಕೊಂಡು ಅವ್ರ ಹೇಳಿದ್ದ ಮಾರ್ಗದಲ್ಲಿ ನಡಿತೀವಿ. ಆಮೇಲೆ ಜಪ, ನೀವ್ ಹೇಳ್ದಂಗೆ ಜಪವನ್ನು ಸೀರಿಯಸ್ ಆಗಿ ತಗೊಂಡು ಅದನ್ನ ಮಾಡಿದ್ರೆ 16 ರೌಂಡ್ಸ್ ಸುಮ್ನೆ ಕೇಳ್ದಂಗೆ ಮಾಡ್ಬೇಕಷ್ಟೆ. ಕೇಳಿಸ್ಕೋಬೇಕು, ಸರಿಯಾಗಿ ಉಚ್ಚಾರಣೆ ಮಾಡ್ಬೇಕು. ಸೊ ಹಾಗ್ ಮಾಡಿದ್ರೆ ಖಂಡಿತ ಈ ಗುಣಗಳು ಒಳ್ಳೇದು ಬರುತ್ತೆ. ಇರೋದನ್ನ ಇಟ್ಟಿರ್ತಾನೆ ಭಗವಂತ, ಕೆಟ್ಟದ್ದನ್ನ ತೆಗ್ದಾಕ್ತಾನೆ. ಸೊ ಆ ಪ್ರಯತ್ನದಲ್ಲಿ ಇದ್ರೆ ನಾವು ಸರಿ. ಅದಕ್ಕೆ ಹೇಳ್ತಾರೆ ಇದೆಲ್ಲ ನಾವು ಪ್ರಯತ್ನ ಪಡೋಷ್ಟೇ ಇಲ್ಲ, ಈ ತರ ಈ ಗುಣ ಬೇಕು ಬೇಕು ಅಂತ. ಅದು ಅದಾಗದೇ ಚಾಂಟಿಂಗ್ ಇಂದ ನಮ್ಗೆಲ್ಲ ಬರ್ತಾ ಹೋಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಮಾತಾಜಿ. ಒಳ್ಳೇದ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹೀಗೆ you, ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇರಿ, ನಮ್ Yes. ಗೋಪಿ ಸೇನೆ ಇನ್ನೂ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು ಮಾತಾಜಿ. ಬ್ಲೆಸ್ ಥ್ಯಾಂಕ್ ಮಾಡಿ. ಯು ಮಾತಾಜಿ. ಹರೇ ಕೃಷ್ಣ. ದಂಡವತ್ ದಂಡವತ್ ಪ್ರಣಾಮ. ದಂಡವತ್. ಹರೇ ಕೃಷ್ಣ ಮಾತಾಜಿ. ಅನಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುತ್ತಮ ವಿಲಾಸನ ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಒಂದೊಂದ್ ಪಾಯಿಂಟ್ ಅರ್ಥ ಗರ್ಭಿತವಾಗಿತ್ತು, ತೂಕ ಇತ್ತು ಅದರಲ್ಲಿ. ಎಲ್ಲಾ ಪಾಯಿಂಟ್ ನಮ್ಗೆ ಬೇಕಾಗಿತ್ತು. ಅದನ್ನ ಅಳವಡಿಸ್ಕೋಬೇಕು ಅನ್ನೋದು ಗೊತ್ತಾಯ್ತು. ಇನ್ನು ನಾವು ಶುದ್ಧರಾಗ್ಬೇಕು ಅನ್ನೋದು ಗೊತ್ತಾಯ್ತು. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್ನ. Thank you. ಹೋದ ವಾರದ್ದು ಈ ವಾರದ್ದು 2 ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ ಮಾತಾಜಿ. Thank you. ಹರೇ ಕೃಷ್ಣ ಮಾತಾಜಿ. ಹರೇ ಈ ಕೃಷ್ಣ. ದಿನದ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದ್ರು ಪ್ರಶ್ನೆಗಳಿದ್ರೆ ಹರೇ ಕೃಷ್ಣ ಮಾತಾಜಿ. ಅರುಣಾ ಸುನೀತ್ ಅವ್ರದ್ದು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ನಿಮ್ದು ಲಾಸ್ಟ್ ಕ್ಲಾಸ್ ಅಟೆಂಡ್ ಆಗಿರ್ಲಿಲ್ಲ, ಸೊ ಇವತ್ ಮಾತ್ರ ಅಟೆಂಡ್ ಮಾಡಿದ್ದೀನಿ. ನೀವ್ ಹೇಳಿದ್ರಿ ಭಕ್ತಿ ಸೇವೆ ಮತ್ತೆ ಇದು ಜಪ 2 ಒಟ್ಟಿಗೆ ಆಗ್ಬೇಕು ಅಂತ ಹೇಳಿದ್ರಿ. ಆಗ್ಲೇ ಹೌದು. ನಮ್ಮಲ್ಲಿ ಇರುವಂತ ಆಸುರಿ ಗುಣಗಳು ಹೋಗುತ್ತೆ ಅಂತ. ಹೌದು. Yes. ಸೊ ಜಪನು ಭಕ್ತಿ ಸೇವೆನೇ ಅಲ್ವಾ ಮಾತಾಜಿ? ಹೌದು ಮಾತಾಜಿ. ಈಗ ಹೆಂಗೆ ಅಂದ್ರೆ ಎಕ್ಸಾಂಪಲ್ ಹೇಗೆ ಹೇಳಿದೆ ಅಂದ್ರೆ, ಈಗ ನಾವು 16 ರೌಂಡ್ ಮಿನಿಮಮ್ ಜಪ ಮಾಡ್ಬೇಕು ಅಂತ ಇದೆ ಅಲ್ವಾ. 16 ರೌಂಡ್ ಜಪ ಹಾ. ಮಾಡ್ತೀವಿ. ಬಟ್ ಭಕ್ತಿ ಸೇವೆ ಅಂದ್ರೆ ಟೆಂಪಲ್ ಅಲ್ಲಿ ಸೇವೆ ಇರುತ್ತಲ್ಲ ಮಾತಾಜಿ, ಓಕೆ. ದೇವಸ್ಥಾನದಲ್ಲಿ ಸೇವೆ ಮಾಡೋದ್ರಲ್ಲಿ ಹೆಂಗೆ ಅಂದ್ರೆ ನಮ್ಮ ಇಂದ್ರಿಯಗಳು ಸಹಿತ ನಮಗೆ ದೋಷದಿಂದ ಅಲ್ವಾ, ನಾವು ಇಂದ್ರಿಯಗಳನ್ನು ಸಹಿತ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಲ್ವಾ. ನಮ್ಮ ಹೌದು. ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂದ್ರೆ ಸೇವೆ ಇಂಪಾರ್ಟೆಂಟ್ ಅಲ್ವಾ. ನಾವೀಗ ದೇವಸ್ಥಾನದಲ್ಲಿ ಸೇವೆ ಮಾಡಲ್ಲ ಅಂದಾಗ, ನಾವು ಬರೇ ಜಪ ಅಷ್ಟೇ ಮಾಡ್ತೀವಿ, ದೇವಸ್ಥಾನದಲ್ಲಿ ಸೇವೆ ಮಾಡಲ್ಲ ಅಂದಾಗ ನಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಮಾತಾಜಿ. ನಾವು ಅಂದ್ರೆ ನಾವು ದೇವಸ್ಥಾನದಲ್ಲಿ ನಮ್ಮ ಇಂದ್ರಿಯಗಳನ್ನು ಸಹಿತ ನಾವು ಭಗವಂತರ ಉಪಯೋಗಿಸ್ಕೋಬೇಕು ನಾವು. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಸಹಿತ ಕಾಮದಿಂದ ಕೂಡಿ, ಅಂದ್ರೆ ನಾವು ಯಾವಾಗ್ಲೂ ಸಹಿತ ಭೋಗಿಸ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ಇರ್ತೀವಲ್ವಾ. ನಮ್ಮ ಇಂದ್ರಿಯಗಳನ್ನ ನಾವು ಆ ಒಂದು ಇಚ್ಛೆಯಿಂದ ಭಗವಂತನ ಸೇವೆಗೆ ನಾವು ಯಾವಾಗ ತೊಡಗಿಸ್ತೀವೋ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಗುಣಗಳ ಪ್ರಭಾವ ಕಡಿಮೆ ಆಗ್ಲಿಕ್ಕೆ ನಮಗೆ ಪ್ರಾರಂಭ ಆಗುತ್ತಲ್ವಾ. ಈಗ ನಾವು ಸೇವೆ ಮಾಡ್ಬೇಕು, ಯಾಕಂದ್ರೆ ಬರೇ ಜಪ ಅಷ್ಟೇ ಮಾಡ್ತೀವಿ, ನಾವು ಸೇವೆ ಮಾಡಲ್ಲ ಅಂದಾಗ ನಮಗೆ ಶುದ್ಧ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಮಾತಾಜಿ. ಶಿಲ ಪ್ರಭುಪಾದ ಅದು ನಾನು ಸರಿ. ಇದ್ರಲ್ಲಿ ದೇವಸ್ಥಾನ ನಮ್ಗೆ ಸ್ವಲ್ಪ ದೂರ ಇದೆ ಮಾತಾಜಿ, ನಾವು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಕ್ ಆಗಲ್ಲ. ಸೊ ಮನೆಯಲ್ಲೇ ನಾವು ಏನು DT ವರ್ಷಿಪ್ ಎಲ್ಲ ಮಾಡ್ತೀವಿ, ಅದು ಒಂದು ಭಕ್ತಿ ಮಾಡ್ಬೋದು ಸೇವೆನೇ ಅಲ್ವಾ? ಮಾತಾಜಿ. ಎಸ್ ಮಾತಾಜಿ, ಅದು ಅದು ಎಲ್ಲ ಸೇವೆನೆ. ಭಕ್ತಿ ಸೇವೆನೇ ಅಲ್ವಾ? ಅದು ಸೇವೆನೆ ಮಾತಾಜಿ, ಅದನ್ನು ಮಾಡ್ಬೇಕು. ಮನೇಲಿ ಇರ್ತಕ್ಕಂಥ DT ವರ್ಷಿಪ್ ಮಾಡ್ತಿರಲ್ಲ, ಅದು ಕೂಡ ಸೇವೆನೆ ಮಾತಾಜಿ. ಹಾ.
ಆ ತರ ಆಮೇಲೆ ನೀವು ಆಫರಿಂಗ್ಸ್ ಸೇವೆನೂ ಮಾಡ್ತೀವಿ, ಮಾಡ್ಬೇಕು. ಅದೆಲ್ಲ ಭಕ್ತಿ ಸೇವೆನೇ ಅಲ್ವಾ? Yes, ಮಾತಾಜಿ, ಟೆಂಪಲ್ ಅದನ್ನು ನಲ್ಲಿ ಅದೇ ಅದು ನಮ್ಗೆ ಅವಕಾಶ ಸಿಕ್ಕದಾಗ ಮಾಡಿ- ಮಾತ್ರ ಹೋಗಕ್ಕಾಗತ್ತೆ ಮಾತಾಜಿ. ಎಸ್ ಮಾತಾಜಿ, ಅದೇ ಅವಕಾಶ ಸಿಕ್ಕಾಗನೇ ನಾವು ಏನ್ ಮಾಡ್ಬೇಕು, ದೇವಸ್ಥಾನ ನಾನು ಹೇಳಿದ ಅದೇ, ನಿಮಗೆ ಅವಕಾಶ ಯಾವಾಗ ಸಿಗುತ್ತೋ ಆವಾಗ ದೇವಸ್ಥಾನದಲ್ಲಿ ಸೇವೆ ಮಾಡಿ. ನೀವು ಮನೇಲಿ ಹೆಂಗೋ ಡಿ ಟಿ ವರ್ಷಿಪ್ ಮಾಡ್ತಿದ್ದೀರಲ್ಲ, ಅದನ್ನು ಓಕೆ ಮಾತಾಜಿ, ಅದು ಸಹಿತ ಸೇವೆನೇ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮತ್ತೆ ಮಾತಾಜಿ. ಆದ್ರೆ ಒಟ್ಟಾಗಿ ನಾವು ಹಾ. ಭಕ್ತರ ಸಂಘದಲ್ಲಿ ದೇವಸ್ಥಾನದಲ್ಲಿ ಅಂದ್ರೆ ನಮ್ಗೆ ಹೌದು. ಭಕ್ತರ ಒಂದು ಸಂಘ ಸಿಗುತ್ತೆ ಅಲ್ವಾ, ಆ ಭಕ್ತರ ಸಂಘದಲ್ಲಿ ಇದ್ದಾಗ ಏನಾಗುತ್ತೆ, ನಮಗೆ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂತ ಒಂದು ಮನೋಭಾವ ಇನ್ನೂ ಹೆಚ್ಚು ಬೆಳೆಯುತ್ತೆ ಮಾತಾಜಿ. ಅವಾಗ ನಮಗೆ ಏನು ಹೌದು, ಗೊತ್ತಾ, ಕರೆಕ್ಟ್. ಒಂದು ಭೌತಿಕ ಒಂದು ಇದ್ರ ಕಡೆ ನಮಗೆ ಗಮನ ಇರಲ್ಲ, ಹೆಚ್ಚು ನಾವು ಭಕ್ತಿ ಸೇವೆಯಲ್ಲಿ ತೊಡಗಿರ್ತೀವಿ. ಇಡೀ ಒಂದಿನ ನೋಡಿ, ಸಂಡೇ ಹೋದ್ರೆ ಬೆಳಗ್ಗೆ ಹೋದ್ರೆ ಸಂಜೆ ತನಕ ಫುಲ್ ಆಧ್ಯಾತ್ಮಿಕವಾಗಿ ಇರ್ತೀವಿ ನಾವು. ಮತ್ತೆ ಮಂಡೇ ತಗೊಳ್ಳಿ, ಮತ್ತೆ ಯಥಾ ಪ್ರಕಾರ ಸ್ಟಾರ್ಟ್ ಆಗುತ್ತೆ ಮಾತಾಜಿ ಅಲ್ವಾ. ಹೌದು. ಭಕ್ತರ ಸಂಘ ಬೇಕೇ ಬೇಕು ಮಾತಾಜಿ, ಆದ್ರೆ ದೂರ ಇದೆ ನಮ್ಗೆ ದೇವಸ್ಥಾನ, ಸ್ವಲ್ಪ ರೇರ್ಲಿ ಹೋಗ್ತೀವಿ. ಹಂಗೆ ಅದಕ್ಕೋಸ್ಕರ. ಫೆಸ್ಟಿವಲ್ ಟೈಮ್ ಅಲ್ಲಿ ಹೋಗಿ ಮಾತಾಜಿ, ಫೆಸ್ಟಿವಲ್ ಟೈಮ್ ಅಲ್ಲಿ ಆದ್ರೂ ನೀವು ಹೋಗಿ ಅಲ್ಲಿ ಸೇವೆ ಮಾಡ್ಬೋದು ಈ ತರ. ಓಕೆ ಮಾತಾಜಿ, ಥ್ಯಾಂಕ್ ಯು ನಿಮಗೆ ಮಾತಾಜಿ. ಯಾವಾಗ ಅನುಕೂಲ ಆಗುತ್ತೆ ಆವಾಗ ಆ ದೇವಸ್ಥಾನದಲ್ಲಿ ಸೇವೆ ಮಾಡ್ಬೋದು. ಮಾತಾಜಿಯವರು ಹುಣಸೂರಲ್ಲಿದ್ದಾರೆ, ಅರುಣಾ ಮಾತಾಜಿಯವರು ಹುಣಸೂರಲ್ಲಿದ್ದಾರೆ, ಆದ್ರೂ ಸಹ ಅವ್ರು ಅಲ್ಲಿಂದ ಮೈಸೂರು ಬರ್ತಾರೆ ಪ್ರೋಗ್ರಾಮ್ಸ್ಗೆ. ಸೊ ಅವ್ರಿಗೆ ಆದಾಗೆಲ್ಲ ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಡಿಒಟಿ ಅವ್ರ ಕ್ವಶನ್ ನನ್ಗೆ ಗೊತ್ತಾಯ್ತು. ಅವ್ರು ಹೇಳೋದು ಅರುಣಾ ಮಾತಾಜಿ, ನೀವ್ ಹೇಳೋದು ಭಕ್ತಿ ಸೇವೆ ಸಹ ಆಗತ್ತೆ ಅಲ್ವಾ? ಹೌದು, ಸೇವೆ ಮಿಸ್ ಆಗುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ ಮಾತಾಜಿ. ಎರಡು ಸೈಮಲ್ಟೇನಿಯಸ್ಲಿ ಅಂದ್ರೆ ಹೇಗ್ ಹೋಗುತ್ತೆ, ಸಮಥಿಂಗ್ ಲೈಕ್ ದಟ್, ಅಂದ್ರೆ ಎರಡು ಸೇವೆನೇ ಅಲ್ವಾ ಅಂತ ನೀವು ಕೇಳೋದು ಅಲ್ವಾ? ಇಲ್ಲಿ ಮನೇಲಿ ಮಾಡೋದು ಅದು ಸೇವೆನೇ ಅಲ್ವಾ ಅಂತ ನನ್ ಕ್ವಶನ್ ಅಷ್ಟೇ. ಡೆಫಿನೆಟ್ಲಿ ಅದು ಸೇವೆ, ಬಟ್ ಏನಾಗತ್ತೆ ಅಂದ್ರೆ ಅದು ನಮ್ಮ ಪ್ಯೂರಿಫಿಕೇಶನ್ಗೆ. ಸೊ ಚಾಂಟಿಂಗ್ ಎನಿವೇ ಎಲ್ಲಾದ್ರೂ ಮಾಡೋದು, 24 hours ನಾಗ ಎಲ್ಲಾದ್ರೂ ಮಾಡ್ಬೋದಲ್ಲ, ಅದು ನಮ್ಮ ಪ್ಯೂರಿಫಿಕೇಶನ್ ನಾವು ಮಾಡ್ತೀವಿ. ಸೊ ನಮ್ಗೆ ಒಂದು ಭಕ್ತಿಯಲ್ಲಿ ರುಚಿ ಬರ್ಬೇಕಂತ ಹೇಳಿದ್ರೆ ನಾವು ಈ ತರ ಮಾತಾಜಿ ಹೇಳ್ದಂಗೆ ಈಗ ಟೆಂಪಲ್ ಸೇವೆಯಲ್ಲೂ ನಾವು ಪಾಲ್ಗೊಳ್ಬೇಕು. ಅದೇ ನಮ್ಗೆ ಟೆಂಪಲ್ ಸೇವೆ ಯಾವಾಗ್ಲೂ ಸಿಗದಿದ್ರೆ ನೀವ್ ಹೇಳಂಗೆ ನೀವು ಮನೇಲಿ ಡಿ ಟಿ ವರ್ಷಿಪ್ ಮಾಡ್ತಿದ್ದೀರಾ. ಸೊ ವಿ ಆರ್ ಇಂಟು ಇಟ್, ಅಂದ್ರೆ ನಮ್ಮ ಇಂದ್ರಿಯನ ಯಾವಾಗ್ಲೂ 24/7 ನಾವು ಎಂಗೇಜ್ ಮಾಡ್ಬೇಕು ಅಷ್ಟೇ. ಸೊ ಗುರು ಮಹಾರಾಜರ ಕೃಪೆಯಿಂದ ನೀವ್ ಇನಿಷಿಯೇಟೆಡ್ ಡ್ಯೂಟಿ, ನಾವ್ ಇನಿಷಿಯೇಟೆಡ್, ಸೊ ನಮಗ್ ಗೊತ್ತಿದೆ ಈಗ. ಸೊ ವಿ ಆರ್ ಅವ್ರ ಕೃಪೆಯಿಂದ ನಾವು ಎಂಗೇಜಿಂಗ್ ಅವರ್ ಸೆಲ್ಫ್. ಸೊ ಇದು ಬೇರೆಯವ್ರಿಗೆ ಲೈಕ್ ಹೂ ಡೋಂಟ್ ಹ್ಯಾವ್ ದಟ್ ಮರ್ಸಿನ, ಅವ್ರಿಗೆ ಅಪ್ಲೈ ಆಗೋದ್ ಕಷ್ಟ ಆಗ್ಬಿಡತ್ತೆ. ಅಂತವ್ರು ಟೆಂಪಲ್ಗೆ ಬಂದು ಎಂಗೇಜ್ ಆಗ್ಬೇಕಾಗತ್ತೆ. ಸೊ ಭಕ್ತಿ ಸೇವೆಯಲ್ಲೇನೆ ಅವರು ಟೆಂಪಲ್ ಸೇವೆಯಲ್ಲಿ ಅವ್ರು ಎಂಗೇಜ್ ಆಗೋದು ಒಳ್ಳೇದು. ಸೊ ಬೋತ್ ಹ್ಯಾಸ್ ಟು ಗೋ ಸೈಮಲ್ಟೇನಿಯಸ್ಲಿ ಪ್ಯಾರಲಲಿ. ಇದನ್ನು ನೋ ಡೌಟ್ ಇದು ಭಕ್ತಿ ಸೇವೆನೆ ನೀವು ಹೇಳ್ತಿರೋದು ಚಾಂಟಿಂಗ್, ಬಟ್ ಇದು ನಮ್ಮನ್ನ ಪ್ಯೂರಿಫೈ ಮಾಡುತ್ತೆ. ಆಮೇಲೆ ನಮ್ಮ ಇಂದ್ರಿಯಗಳು ಗೊತ್ತಲ್ಲ, ಮಂಗನಂಗೆ ಇದು ಜಂಪ್ ಮಾಡ್ತಾ ಇರತ್ತೆ, ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಹಾಗಾಗಿ ನಮ್ಮನ್ನ ನಾವು ಎಂಗೇಜ್ ಯಾವಾಗ್ಲೂ ಮಾಡ್ಕೋಬೇಕಂತೇಳಿ ಯಾವಾಗ್ಲೂ ಚಾಂಟಿಂಗ್ ಮಾಡಲ್ವಲ್ಲ ನಾವು. ಸೊ ನಮ್ದು 16 ರೌಂಡ್ ಮುಗಿತಂದ್ರೆ ಒಪ್ಪ ಸದ್ಯ ಅನ್ನೋಂಗಾಗತ್ತೆ. ಅದಕ್ಕೆ ನಾವು ನಮ್ಮನ್ನ ನಾವು ಎಂಗೇಜ್ ಮಾಡ್ಕೊಳ್ಬೇಕಂದ್ರೆ ಟೆಂಪಲ್ ಸೇವೆ ಇಸ್ ಎಕ್ಸಲೆಂಟ್. ಮನೆಯಲ್ಲೇ ಟೆಂಪಲ್ ಇರೋದ್ರಿಂದ ನಿಮ್ದು, ಸೊ ಯು ಕ್ಯಾನ್ ಎಂಗೇಜ್ ಆಲ್ ದ ಟೈಮ್. ಸೊ ದಟ್ ಇಸ್ ಹೌ ಇಟ್ ಹ್ಯಾಸ್ ಟು ಗೋ ನನ್ಗನ್ಸಿದ ಮಟ್ಟಿಗೆ. ಹರೇ ಕೃಷ್ಣ. ಓಕೆ ಮಾತಾಜಿ, ಓಕೆ, ಹರೇ ಕೃಷ್ಣ ಮಾತಾಜಿ. ಓಕೆ, ಒಟ್ನಲ್ಲಿ ನಾವು 24 hours ಅಲ್ಲಿ ನಾವು ಅಷ್ಟುನು ನಾವು ಭಗವಂತನ್ಗೆ ಟೈಮ್ ಕೊಡ್ಬೇಕು, ಸಮಯ ಕೊಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದೀರಾ. ಎಸ್ ಮಾಮ್, ನೋ ಡೌಟ್. ನಮ್ಮ ಈಗ ಅಡಿಗೆ ಮಾಡ್ತೇವೆ, ಏನಾದ್ರು ನಾವೀಗ ಮಾರ್ಕೆಟ್ ಹೋಗ್ತಿದ್ದೆ, ಅದಕ್ಕೆ ನಾನೀಗ ಕೃಷ್ಣಗೋಸ್ಕರ ಹೋಗ್ತಿದೀನಿ. ಇಫ್ ನಾನು ಶಾಪಿಂಗ್ ಹೋಗ್ತೀನಿ, ನನ್ನ ಜೊತೆಗೆ ಒಂದ್ ಕೃಷ್ಣಂಗ್ ಬಟ್ಟೆ ತಂದೆ ತರ್ತೀನಿ, ಒಂದ್ ಸಾಮಾನ್ ತರ್ಲಿಕ್ಕೆ ಒಂದೊಂದು ಅಗರಬತ್ತಿ ಬಣ್ಣ ತಂದೆ ತರ್ತೀನಿ. ಅಂದ್ರೆ ನಂಗೆ ಮರ್ತ್ ಬಿಡಬಾರ್ದು ನಾನು ಅಂತ. ಸೊ ದಟ್ ವಿ ಹ್ಯಾವ್ ಟು ಡಿಸೈನ್ ನಮ್ಮ ಇದನ್ನ. ಇಲ್ಲ ಅಂದ್ರೆ ಆ ಗಳಿಗೆ ನಾವು ಮರೆಯೋದ್ ಜಾಸ್ತಿ. ಮಾಯಾ ಇಸ್ ವೆರಿ ಸ್ಟ್ರಾಂಗ್ ಅಲ್ವಾ ಆಚೆ. ಸೊ ಆಚೆ ಹೋದ ತಕ್ಷಣ ನಮ್ಗೆ ಸ್ವಲ್ಪ ಮಾಯಾ ಬೇಗ ಕ್ಯಾಪ್ಚರ್ ಮಾಡ್ತೇವೆ. ಅದಕ್ಕೆ ವಿ ಹ್ಯಾವ್ ಟು ಕೀಪ್ ರಿಮೆಂಬರಿಂಗ್. ಸೊ ಅದಕ್ಕೆ ಈಗ ನಾನು ವೆಜಿಟೇಬಲ್ ತರಕ್ ಹೋದ್ರೆ ನನ್ನ ಫ್ಯಾಮಿಲಿ ಎಲ್ಲ ನನ್ನ ಕೃಷ್ಣನ್ಗೆ ಇದು ಅಡ್ಗೆ ಮಾಡಿ ನಾನು ಆಫರ್ ಮಾಡಕ್ ನಾನು ತಗೊಳ್ತಾ ಇದ್ದೀನಿ. ಗ್ರೋಸರಿ, ಎಸ್ ಐ ಆಮ್ ಬೈಯಿಂಗ್ ಫಾರ್ ಕೃಷ್ಣ. ಎಲ್ಲಿ ಹೋದ್ರು ಆ ತಲೆಯೆಲ್ಲ ಓಡ್ತಾ ಇರ್ಬೇಕು ನಮ್ಗೆ. ಅದಕ್ಕೆ ನಮ್ಗೆ ಸೇವೆ ಬೇಕು. ಇಲ್ಲಾಂದ್ರೆ 60 rounds ಆದ್ಮೇಲೆ another 22 hours ನಾವು ಮರ್ತ್ ಬಿಡ್ತೀವಿ. ಅದಕ್ಕೆ ಸೇವೆ ಡೆಫಿನೆಟ್ಲಿ ಮಾತಾಜಿ, ಡೆಫಿನೆಟ್ಲಿ ಮರಿತೀವಿ. ಈಗ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಸ್ವಲ್ಪ ನಮ್ಗೆ ಅದು ರೀಕಾಲ್ ಆಗ್ತಾ ಇರುತ್ತೆ ಮಾತಾಜಿ. ಇಲ್ಲಾಂದ್ರೆ ನಾವ್ ಇಷ್ಟು ಭಕ್ತರ ಸಂಘದಲ್ಲಿ ಇದೀವಿ ಅಂತ ಅನ್ಸುತ್ತೆ ಆನ್ಲೈನ್ ಕ್ಲಾಸಸ್.
ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ, ಮನೇಲೆ ಭಕ್ತಿ ಮಾಡೋದು ಸ್ವಲ್ಪ ಕಷ್ಟನೇ. ಕಷ್ಟ ಆಗತ್ತೆ. ಕಷ್ಟ ನಮ್ಗೆ. ಇದು ಸಂಘ ಬೇಕೇ ಬೇಕಾಗುತ್ತೆ. ಅವಾಗ ಆನ್ಲೈನ್ ಕ್ಲಾಸಸ್ ಈಗ ಒಂದು ವರದಾನ ಇದ್ದಂಗ ಆಗ್ಬಿಟ್ಟಿದೆ ನಮ್ಗೆ. ಕೇಳ್ತಾ ಇರ್ತೀವಲ್ಲ, ಸೊ ಭಗವಂತನ ಮೇಲೆ ನಮ್ ಮನ್ಸು ಬರೋದಕ್ಕೆ ಈಸಿ ಆಗ್ತಾ ಇದೆ ಮಾತಾಡಿ. ನಿಮ್ಮ ಗೋಪಿ ಸೇನೆಯಿಂದನೂ ಅಷ್ಟೇ ನಮಗ್ ತುಂಬಾ ಹೆಲ್ಪ್ ಆಗಿದೆ. ಇದೆಲ್ಲ ಪ್ರಭುಪಾದ್ರ ಕೃಪೆ, ಗುರು ಮಹಾರಾಜ್ ಕೃಪೆ. ಹೌದು ಹರೇ ಮಾತಾಡಿ. ಲೇಡೀಸ್ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಗೋಪಿ ಸೇನಾದಲ್ಲಿ ನೀವು ಅದನ್ನೆಲ್ಲ ಹೇಳೋದ್ರಿಂದ ನಮ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಮಾತಾಜಿ. ನಾವ್ ಹೇಗೆ ಮುಂದೆ ಬರ್ಬೇಕು, ಹೇಗೆ ಭಗವಂತನ ಹತ್ರ ಆಗ್ಬೇಕು, ಅದೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಗೋಪಿ ಸೇನೆಯಿಂದ ನಾವೆಲ್ಲ ತುಂಬಾ ತಿಳ್ಕೊಂಡ್ವಿ ಮಾತಾಜಿ. ತುಂಬಾ ಥ್ಯಾಂಕ್ ಯು. ಮೈಸೂರ್ ದಟ್ಗಳಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್. You are also part of our Datgali only. ಎಸ್ ಮಾತಾಜಿ, ಎಸ್ ರಿಯಲಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಅನಿತಾ ಮಾತಾಜಿ, ಹರೇ ಕೃಷ್ಣ. ಚೆನ್ನಾಗಿತ್ತು ನಿಮ್ ಕ್ಲಾಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ? ಎಸ್ ಮಾತಾಜಿ, ಪ್ರಶ್ನೆ ಹೇಳಿದ್ರೆ ನೋಡಿ ಮಾತಾಜಿ. ಇಲ್ಲ ಹರೇ ಕೃಷ್ಣ. ಏನು ಪ್ರಶ್ನೆಗಳಿಲ್ಲ ಅನ್ಸುತ್ತೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ತುಂಬಾ ಎಕ್ಸಲೆಂಟ್ ಕ್ಲಾಸ್ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದಿರಾ. ಅದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಗೋಪಿ ಸೇನೆಗೆ ನೀಡಬೇಕೆಂದು ನಮ್ಮಲ್ಲಿ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಮಾತಾಜಿ. ತಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ನಮ್ಮ ಕಾರ್ಯಕ್ರಮದ ಕೊನೆಯ ಒಂದು ಕಾರ್ಯಕ್ರಮ ನರಸಿಂಹ ಭಜನೆ. ಇದನ್ನ ನರಸಿಂಹ ಭಜನೆಯನ್ನ ಹಾಡಲು ನಮ್ಮೊಂದಿಗೆ ಭಕ್ತಿನಿ ಶಾಂತಿ ಮಾತಾಜಿಯವರು ನಮ್ಮೊಂದಿಗೆ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ತಮಗೆ ಗೋಪಿ ಸೇನಾ ವತಿಯಿಂದ ಸ್ವಾಗತವನ್ನ ಕೋರುತ್ತೇನೆ. ಮಾತಾಜಿಯವರ ಬಗ್ಗೆ ಒಂದು ಕಿರುಪರಿಚಯವನ್ನ ನೋಡೋಣ. ಮಾತಾಜಿಯವರು ಮೂಲತಃ ಶಿವಮೊಗ್ಗದವರಾಗಿದ್ದಾರೆ. ತುಂಬಾ ವಿನಮ್ರ ಭಕ್ತರಾಗಿದ್ದಾರೆ ಶಾಂತಿ ಮಾತಾಜಿಯವರು. ಸುಮಾರು 5 ವರ್ಷಗಳಿಂದ ಮಾತಾಜಿಯವರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಮತ್ತೆ ಮಾತಾಜಿಯವರ ಪ್ರಭುಗಳ ಹೆಸರು ವೆಂಕಟೇಶ್ ಪ್ರಭುಗಳು ಅಂತ. ಮಾತಾಜಿ ಮತ್ತು ಪ್ರಭುಗಳು ಇಬ್ಬರೂ ಸಹ ಶ್ರೀಲ ಪ್ರಭುಪಾದರ ಆಶ್ರಯವನ್ನ ತೆಗೆದುಕೊಂಡಿರ್ತಾರೆ. ಇವರಿಗೆ 2 ಮಕ್ಕಳಿದ್ದಾರೆ. ಮಾತಾಜಿಯವರು ತಮ್ಮ ಒಂದು ಮನೆಯಲ್ಲೇ ಮಂಜರಿಯ ಕಾರ್ಯಕ್ರಮವನ್ನ ಮಾಡುತ್ತಿದ್ದಾರೆ. ಮತ್ತು ಮಾತಾಜಿಯವರು ದೇವಸ್ಥಾನದಲ್ಲೂ ಸಹ ತುಂಬಾ ಸೇವೆಯನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಭಗವಂತನಿಗೆ ಭೋಗವನ್ನ ತಯಾರು ಮಾಡುವಂತಹ ಒಂದು ಸೇವೆಯನ್ನ ಮಾತಾಜಿಯವರು ಮಾಡುತ್ತಾರೆ. ಹಾಗೂ ಹಿರಿಯ ವೈಷ್ಣವ ಭಕ್ತರ ಒಂದು ಸೇವೆಯನ್ನು ಸಹ ಮಾತಾಜಿಯವರು ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಶಾಂತಿ ಮಾತಾಜಿ. ನಿಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ನಾನು ತಮಗೆ ಸ್ವಾಗತವನ್ನ ಕೋರುತ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಓವರ್ ಟು ಯು ಮಾತಾಜಿ. ಪ್ರಾರಂಭಿಸಬಹುದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ವೈಷ್ಣವರಿಗೂ ದಂಡನಾಮಗಳು. ಪ್ರಣಾಮ ಮಾತಾಜಿ. ಸ್ಟಾರ್ಟ್ ಮಾಡ್ತೀನಿ ಮಾತಾಜಿ. ಎಸ್ ಮಾತಾಜಿ, ಸ್ಟಾರ್ಟ್ ಮಾಡಿ ಮಾತಾಜಿ. ನರಸಿಂಹ ಜಯ ನರಸಿಂಹ, ಜಯ ಜಯೋ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ, ಮೃತ್ಯೋ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನಿ, ಹಿರಣ್ಯಕಾಶೀಪುರಕ್ಷಃ. ಶ್ರೀಲಟಾಂಕಾನಕಾಲಹರೇ,
इतो नरसिंह परतो नरसिंह यतो यामिततो नरसिंह बहिर्नरसिंह हृदये नरसिंह नरसिंहमदीं शरणं प्रपद्ये तव कर कमलवरे नकाम् अद्भुत शृंगा दलिता हिरण्यकशिपु तनुभृङ्गा केशवदूता नरहरिरूपा जय जगदीश हरे जय जगदीश हरे स्वामी जय जगदीश हरे जयो नरसिंहदेव 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 जयो नरसिंहदेव जयो नरहरि जयो नरहरि नरहरि जयो नरहरि जयो भक्त प्रहलाद जयो भक्त प्रहलाद जयो भक्त प्रहलाद जयो भक्त प्रहलाद जय जय प्रभुपाद 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 जय जय गुरुदेव 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 नित्य गौर हरि बोल हरि बोल हरि बोल हरि बोल विघ्न विनाशक नरसिंह भगवान की जय भक्त शिरोमणि प्रहलाद महाराज की जय प्रभुपाद की जय अनंत कोटि वैष्णव भक्त वृंद की जय नित्य गौर चितन प्रेम हरि हरि बोल ಜಯ ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಮಾತಾಜಿ ನರಸಿಂಹ ಭಜನೆಯನ್ನ. ಅದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಗೋಪಿಸೇನೆಗೆ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾತಾಜಿ. ತಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ನಾನು ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏನಾದ್ರೂ ಅನೌನ್ಸ್ಮೆಂಟ್ ಏನಾದ್ರೂ ಇದೆಯಾ ಮಾತಾಜಿ? ಮಾತಾಜಿ ಹರೇ ಕೃಷ್ಣ. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಕೀರ್ತನೆ, ದೆನ್ ನರಸಿಂಹ ಭಜನೆ ಮತ್ತೆ ನಿರೂಪಣೆ ಎಕ್ಸಲೆಂಟ್. ಸೊ ಮಾತಾಜಿ ತುಂಬಾ ಧನ್ಯವಾದಗಳು. ಯಾವಾಗ್ಲೂ ಸೇವೆ ಕೇಳಿದಾಗ ಯಾವತ್ತು ನೀವು ಇಲ್ಲ ಅಂದೇನೆ ಸೇವೆ ತಗೊಳ್ತೀರಾ. ಅದಕ್ಕೆ ನಮ್ಮ ಗೋಪಿಸೇನೆ ತಂಡದಿಂದ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ನೆಕ್ಸ್ಟ್ ವೀಕ್ ಚಿತ್ರದುರ್ಗ ನನ್ನ ಪರ್ಸನಲ್ ರಿಕ್ವೆಸ್ಟ್, ಕೀರ್ತನೆ ಅಂಡ್ ನರಸಿಂಹ ಭಜನೆ, ನಿರೂಪಣೆ ಎಲ್ಲವೂ ಮೂರು ಡಿವೋಟೀಸ್ ಯಾರ್ಯಾರು ಮಾಡ್ತೀರೋ ನನ್ಗೆ ಹೆಸರು ಕಳಿಸಿ, ಆಯ್ತಾ? ಸೊ ಈ ಸರಿ ಎಲ್ಲರೂ ಶಿವಮೊಗ್ಗ ಡಿವೋಟೀಸ್ ಮಾಡಿದ್ದಾರೆ. ಸೊ ಈ ರೀತಿ ನೀವು ಒಬ್ರು ಲೀಡ್ ತಗೊಂಡು ಒಬ್ರು ನೀವು ಕೋಆರ್ಡಿನೇಟ್ ಮಾಡ್ಕೊಂಡು ನಿಮ್ಮಲ್ಲೇ ಮಾತಾಜಿಸ್ಗಳಲ್ಲಿ, ಆವಾಗ ನಿಮ್ಗೂ ಒಬ್ರು ಧೈರ್ಯ ಬರುತ್ತೆ, ಮಾತಾಡೋ ಒಂದು ಉತ್ಸಾಹ ಬರುತ್ತೆ. ಸೊ ನಾವು ಆ ರೀತಿ ಮಾಡೋಣ ಅನ್ಕೊಂಡಿದೀನಿ. ಸೊ ಮುಂದಿನ ವಾರ ಅಮಲೇಶ್ವರ ಮಾತಾಜಿ ಜವಾಬ್ದಾರಿ ತಗೋತೀರಾ? ಹರೇ ಕೃಷ್ಣ. ಮಾತಾಜರು ಇದ್ದಾರ ಲೈನ್ ಅಲ್ಲಿ? ಓಕೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಚಿತ್ರದುರ್ಗ ಡಿವೋಟೀಸ್ ಅಥವಾ ಬೇರೆ ಯಾರಾದ್ರೂ ಆಗ್ಲಿ ಯಾವ ಸೇವೆ ತಗೊಳ್ಳೋಕು ರೆಡಿ ಇದ್ರೆ ದಯವಿಟ್ಟು ನನ್ಗೆ ಕಾಂಟ್ಯಾಕ್ಟ್ ಮಾಡಿ. ಗೋಪಿಸೇನೆಲ್ಲೇ ಮೆಸೇಜ್ ಹಾಕಿ, ಏನು ತೊಂದರೆ ಇಲ್ಲ. ಶ್ಯಾಮಕಾಂತ ಮಾತಾಜಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಸೇವೆಗೆ ಮುಂದೆ ಬನ್ನಿ. ಇವತ್ತು ಒಳ್ಳೆಯ ಸಂಖ್ಯೆಯಲ್ಲಿ ಎಲ್ಲರೂ ಸೇರಿದ್ರು. ಸೊ ತುಂಬಾ ಸಂತೋಷ. ಇದೇ ರೀತಿ ಒಂದು ಪ್ರೋತ್ಸಾಹ, ಉತ್ಸಾಹ ಎಲ್ಲರಲ್ಲೂ ಇರ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹಾ ಮಾತಾಜಿ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಮಾತಾಜಿ. ತಾವು ಅವಕಾಶ ಕೊಡ್ತಾ ಇದ್ರಿ, ತುಂಬಾ ಥ್ಯಾಂಕ್ ಯು ಮಾತಾಜಿ. ಕ್ಲೋಸಿಂಗ್ ಪ್ರೇಯರ್ ಮಾಡ್ಬೋದಾ ಮಾತಾಜಿ? ಹಾ ಮಾತಾಜಿ ಮಾಡ್ಬೋದು. ಓಕೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ,
तस्य देवस्य सेवा त्वमेव माता च पिता त्वमेव त्वमेव बन्धु च सखा त्वमेव त्वमेव विद्या द्रविणं त्वमेव त्वमेव सर्वं मम देव देव कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः वसुदेवं सुतं देवं कंसचारूणमर्दनं देवकी परमानन्दं कृष्णं वन्दे जगद्गुरुं कात्यायनी महामाये महायोगिन्य अधीश्वर नन्दगोपासुतं देवी पतिं मे कुरुते नमः श्रीकृष्ण शरणं मम दासोऽहं कृष्ण तवास्मि हरे कृष्ण 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 हरे 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 राम 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 हरे हरे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः हरे कृष्ण ಎಲ್ಲರಿಗೂ ಸಹ ಧನ್ಯವಾದ ಪ್ರಣಾಮಗಳು ಮಾತಾಜಿ